ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ. ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ. ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ 90.8 FM. ಇದು ಸಮುದಾಯ ರೇಡಿಯೋ ಕೇಂದ್ರ ಆಕಾಶವಾಣಿ. ಕೇಳುಗರೆ, ನಮ್ಮ ಧ್ವನಿ ನಿಮ್ಮ ಧ್ವನಿ, ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ. ಇದು ನಮ್ಮೂರ ಬಾನುಲಿ. ಕೇಳುಗರೆ, ಇದು ಭಾವನೆಗಳ ಭೋರ್ಗರೆತ ಇಲ್ಲಿದೆ. ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ಮನದಾಳದ ಮಾತುಗಳ ಚಿಲಿಪಿಲಿಯ ಜಾತ್ರೆಯ ಸಂಭ್ರಮ ಇಲ್ಲಿದೆ. ಕೇಳುಗರೆ, ಭಾವನೆಗಳ ಭೋರ್ಗರೆತ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ. ಕೇಳುಗರೆ, ಇನ್ನೂ ವಿಶೇಷವೆಂದರೆ ಇಂದು ನಮ್ಮೂರ ಬಾನುಲಿ ಕೇಂದ್ರದ ಈ ಮಹಾಮನೆಯಲ್ಲಿ ಮಹಾ ಉತ್ಸವ. ಹಿರಿಯ ಚಾರಿತ್ರಿಕ ಕಾದಂಬರಿಕಾರರಾದಂಥ ಶ್ರೀ ಯಲ್ಲಪ್ಪಗೌಡ ರುದ್ರಗೌಡ ಪಾಟೀಲ್ರು ಬಂದಾರ. ನಾವು ಅವ್ರನ್ನ ಸ್ವಾಗತಿಸಿ ಆದರದಿಂದ ನಮಸ್ಕರಿಸೋಣ. ನಮಸ್ಕಾರ ಪಾಟೀಲ್ ಸರ್. ನಮಸ್ಕಾರ ಸರ್. ಕೇಳುಗರೆ, ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಗೀತ, ವೈದ್ಯಕೀಯ, ನ್ಯಾಯವಾದಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇನ್ನೂ ವಿಶೇಷವೆಂದರೆ ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡಿಗರು. ಹೌದು, ವಾಡಿಕೆಯಂತೆ ಒಂದು ಸುಂದರ ಹಾಡು. ಕಟ್ಟು ಕಥೆ ಇದು ಅಲ್ಲ ದಿಟ್ಟ ಹೆಜ್ಜೆಯ ನಿಟ್ಟ, ವೀರವನಿತೆಯ ಚರಿತೆ ನೀವು ಕೇಳಿರಿಂದು. ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ ಸಮರ ಸಾರಿದ ರಾಣಿ ಜನಜನಿತವಿಂದು. ಮಲ್ಲಸಜ್ಜನ ಮನಕ್ಕೆ ನೋವಾಗದಿರಬಹುದೇ, ಹೋದಿರಿ ಸಿರಿನಾಡು ಪರಕೀಯರ ವಶಕ್ಕೆ. ಮಂಚಕ್ಕೆ ಎರಗಿರುವ ಕಿರಿಯರಸಿ ಚೆನ್ನಮ್ಮ, ಕನವರಿಸಿ ಕಟಕಟನೆ ಹಲ್ಗಡಿದಳಾಕೆ. ತುತ್ತೂರಿ ಊದಿದಳು ಕಿತ್ತೂರ ಕಿರಿರಾಣಿ, ಬನ್ನಿರೈ ನನ್ನವರೇ ತಾಯ್ ಸೇವೆಗೆಂದು. ನನ್ನ ಅನ್ನವನುಂಡು ಕೊಬ್ಬಿರುವ ಕುನ್ನಿಗಳ ಶಿರಮಾಲೆ ಕೊರಳೊಳಗೆ ಧರಿಸೋಣವೆಂದು. ಕಟ್ಟು ಕಥೆ ಇದು ಅಲ್ಲ ದಿಟ್ಟ ಹೆಜ್ಜೆಯ ನಿಟ್ಟ, ವೀರವನಿತೆಯ ಚರಿತೆ ನೀವು ಕೇಳಿರಿಂದು. ಗುಡುಗಿದಳು ಸಿಡಿಲಂತೆ ಸಿಂಹಧ್ವನಿಯಂತೆ, ಏಳಿರೈ ಕೆಚ್ಚೆದೆಯ ಕಲಿಗಳೇ ನೀವು. ಕರಿನಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ, ಛಲತೊಟ್ಟ ಹುಲಿಯಂತೆ ನುಗ್ಗೋಣ ನಾವು. ಅಮಟೂರು ಬಾಳಪ್ಪ ಸಂಗೊಳ್ಳಿ ರಾಯಣ್ಣ, ಸಿಡಿಲಿನ ಕಿಡಿಯಂತೆ ಸಿಡಿದೆದ್ದರೊಡನೆ. ನಾಡ ರಕ್ಷಣೆಗಾಗಿ ಪ್ರಾಣವನ್ನೇ ಪಣ ತೊಟ್ಟು, ರಾಜಗುರು ಕೃಪೆ ಪಡೆದು ಕಟ್ಟಿದರು ಸೇನೆಯನು. ಕಟ್ಟು ಕಥೆ ಇದು ಅಲ್ಲ ದಿಟ್ಟ ಹೆಜ್ಜೆಯ ನಿಟ್ಟ, ವೀರವನಿತೆಯ ಚರಿತೆ ನೀವು ಕೇಳಿರಿಂದು. ಆಕಾಶದೆತ್ತರಕ್ಕೆ ಜಯಘೋಷ ಮೊಳಗಿಸುತ್ತ ನುಗ್ಗಿದಳು ಚೆನ್ನಮ್ಮ ರಣಚಂಡಿಯಾಗಿ. ವೀರಯೋಧರ ಎದೆಗೆ ವಜ್ರ ಕವಚವ ಬಿಗಿದು ಬೀಸುತ್ತಿದ್ದಳು ಖಡ್ಗತ ಮುಂದೆ ಸಾಗಿ. ತನ್ನಾತ್ಮ ಛಲದಿಂದ ಧರಿಸಿದಳು ಜಯಮಾಲೆ, ಸೋಲಾಯಿತು ಮರುಕ್ಷಣವೇ ದುರ್ಮತಿಯರಿಂದ. ಮಮ್ಮಲನೆ ಮರುಗಿದಳು ಮನನೊಂದು ಕೊರಗಿದಳು, ತಾಯ್ನೆಲದ ರಕ್ಷಣೆಯು ಕೈ ಮೀರಿತೆಂದು. ಕಟ್ಟು ಕಥೆ ಇದು ಅಲ್ಲ ದಿಟ್ಟ ಹೆಜ್ಜೆಯ ನಿಟ್ಟ, ವೀರವನಿತೆಯ ಚರಿತೆ ನೀವು ಕೇಳಿರಿಂದು, ನೀವು ಕೇಳಿರಿಂದು. ಕಿತ್ತೂರ ಸಾಮ್ರಾಜ್ಯ ಕಟ್ಟುವೆನು ಇನ್ನೊಮ್ಮೆ, ಕಿತ್ತೂರ ಸಾಮ್ರಾಜ್ಯ ಕಟ್ಟುವೆನು ಇನ್ನೊಮ್ಮೆ. ದುಷ್ಟ ಹರಿಗಳ ಮೆಟ್ಟಿ ಈ ಮಾತು ಸತ್ಯ, ಸೆರೆಮನೆಯ ಸೇರಿದರು ಹಿಂಜರಿಯಲಿಲ್ಲೆನಿತು. ಕಲಿಗಳಿಗೆ ಕಿವಿ ಮಾತು ಹೇಳಿದಳು ನಿತ್ಯ ನಮ್ಮ ಕಿತ್ತೂರಿನ ರಾಣಿ ಚೆನ್ನಮ್ಮ. ನಿನ್ನ ಋಣ ತೀರಿಸಲು ನನಗಾಗಲಿಲ್ಲ ಈ ಒಂದೇ ಜನ್ಮದಲ್ಲಿ ಮರುಗಲು, ಕರುನಾಡ ಒಡತಿ ಮರು ಜನ್ಮ ನೀಡೆನಗೆ. ಹೆಣ್ಣಾಗಿ ನೆಲದಿ ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ, ಹರ ಹರ ಮಹದೇವ, ಹರ ಹರ ಮಹದೇವ.
ನಮ್ಮ ಕಿತ್ತೂರ ಅರಸಿ ಕಿತ್ತೂರ ಚೆನ್ನಮ್ಮ. ಕಟ್ಟು ಕಥೆ ಇದು ಅಲ್ಲ ದಿಟ್ಟ ಹೆಜ್ಜೆಯ ನಿಟ್ಟ ವೀರವನಿತೆಯ ಚರಿತೆ ನೀವು ಕೇಳಿರಿಂದು ನೀವು ಕೇಳಿರಿಂದು ನೀವು ಕೇಳಿರಿಂದು. ಕೇಳುಗರೆ, ಈ ಅದ್ಭುತವಾದಂಥ ಕವಿಗಳು ಮಾನ್ಯರಾದಂಥ ಪರಗೊಂಡ ಸಿದ್ದಪ್ಪ ಸಿದ್ದಾಪುರ್, ಬಸವನ ಬಾಗೇವಾಡಿ ದಾಸ್ಯಾಳ ಗ್ರಾಮದ ಚಿತ್ರಕಲಾ ಶಿಕ್ಷಕರು, MA BEd. ಪಾಟೀಲ್ರ, ನಮ್ಮ ಜೀವನದೊಳಗೆ ಹುಟ್ಟು ಅನ್ನೋದು ಒಂದು ಸುಂದರ ಹಂದ್ರ ಆಗ್ತದೆ. ಆ ಹುಟ್ಟಿನೊಳಗ ನಮ್ಮ ತಂದೆ ತಾಯಿ, ಬಂಧು ಬಳಗ, ಗುರು ಹಿರಿಯರು, ಸಮಾಜದವರಿಂದ ಒಂದೊಂದು ಸಂಸ್ಕಾರವನ್ನು ನಾವು ಪಡಿತೀವಿ. ಇವತ್ತಿನ ನಿಮ್ಮ ಧೀಮಂತ ಶ್ರೀಮಂತ ಹಿಮಾಲಯಕ್ಕೂ ಮೆಟ್ಟಿ ನೀರಿನಂತ ಬೆಳಗಾವಿಯ ಮನೆ ಮಗನಾಗಿ ಖ್ಯಾತಿ ಹೊಂದಿರುವ ಶ್ರೀ ಯಲ್ಲಪ್ಪಗೌಡ ರುದ್ರಗೌಡ ಪಾಟೀಲ್ ಅಂತ ನಾವು ಅಭಿಮಾನದಿಂದ ಹೇಳ್ತೀವಿ. ಅಲ್ಲದೆ ತಾವು ಹಿರಿಯ ಚಾರಿತ್ರಿಕ ಕಾದಂಬರಿಕಾರರು. ಕಾರಣ ನಮ್ಮ ಕೇಳುಗರಿಗೆ ನಿಮ್ಮ ಹುಟ್ಟು ಬಾಲ್ಯ ಎಲ್ಲವನ್ನು ವಿವರವಾಗಿ ಹೇಳ್ರಿ. ನನ್ನ ಊರು ಬೆಳಗಾವಿ ಜಿಲ್ಲೆಯ ಖ್ಯಾತ ಯಲ್ಲಮ್ಮನ ಗುಡ್ಡದ ಸವದತ್ತಿಯಲ್ಲಿ ನಾನು ಜನಿಸಿ ಅಲ್ಲಿಯೇ ಶಿಕ್ಷಣವನ್ನು ಕೂಡ ಪಡೆದೆ. ತದನಂತರ ಧಾರವಾಡ ಕರ್ನಾಟಕ ಮಹಾವಿದ್ಯಾಲಯದಲ್ಲಿ ನಾನು 2ನೇ ತರಗತಿ BA ಓದ್ತಾ ಇರುವಾಗ ಸರ್ಕಾರಿ ನೌಕರಿ ಬಂತು. ತದನಂತರ ನಾನು ಬಾಹ್ಯ ವಿದ್ಯಾರ್ಥಿಯಾಗಿ BA ಪದವಿಯನ್ನು ಮುಗಿಸಿದೆ. ಪಾಟೀಲ್ರ, ನಿಮ್ದು ಬಾಲ್ಯ ಶಿಕ್ಷಣ ಪ್ರಾಥಮಿಕ ಹಂತ ಎಲ್ಲ ಆಯ್ತು? ಪ್ರಾಥಮಿಕ ಸವದತ್ತಿಯಲ್ಲಿ ಆಯ್ತು. ಸೌದತ್ತಿ ಒಳಗ ನಿಮ್ಮ ಪ್ರಾಥಮಿಕ ಗುರುಗಳ ಸ್ಮರಣೆ ಮಾಡ್ಕೋತೀರಿ? ಹೇಳ್ರಿ. ಅವ್ರಂದ್ರ ದೇವ್ರಿದ್ದಂಗೆ ಇದ್ರಲ್ಲ ಅವಾಗ. ಹೆಬ್ಬಳ್ಳಿ ಸರ್ ಅಂತ ಇದ್ರಿ, ದೊಡ್ಡಮಣಿ ಸರ್ ಅಂತ ಇದ್ರಿ, ಕ್ಲಾಸ್ ಟೀಚರ್ ಆಗಿದ್ರು. ಅವರು ಕ್ಲಾಸ್ ಟೀಚರ್ ಆಗಿದ್ರು. ಹಿಂಗ ಅವ್ರ ಹೆಸರು ನೆನಪದ. ಬಾಲ್ಯ ಸ್ನೇಹಿತರ ಬಗ್ಗೆ ಹೇಳ್ರಿ. ಬಾಲ್ಯ ಸ್ನೇಹಿತರ ನನಗೆ ಸಾಕಷ್ಟು ಜನ ಅದಾರ. ಸೌದತ್ತಿಲಂತ ನನ್ನ ಸಹಪಾಠಿಗಳು ಹೇಳ್ರಿ. ಅಶೋಕ್ ಗೌಡ ಸರ್ ಅಂತ ಇರಬಹುದು, ಅದೇ ರೀತಿ ವೀರಣ್ಣ ಬಿರಾದರ್ ಇರಬಹುದು, ರಮೇಶ್ ಜಾಧವ್ ಇರಬಹುದು, ಗದಿಯಪ್ಪ ತಿಗಡಿ ಇರಬಹುದು, ಅದೇ ರೀತಿ ಏನಂತಲ್ಲ ಸಾಕಷ್ಟು ಜನ ಇದಲ್ಲ, ಬಸವ ಕಪ್ಪಣ್ಣ ಅವ್ರು ಇರಬಹುದು. ಈ ರೀತಿಯಾಗಿ ಏನಿದೆ ಅಲ್ಲ ಸಾಕಷ್ಟು ಜನ ಸಹಪಾಠಿಗಳು. ಆ ಸಹಪಾಠಿಗಳ ವಿಶೇಷತೆ ಏನು ಅಂತಂದ್ರೆ, ಈಗ ನಾವು ನೌಕರಿ ಮಾಡಕ್ಕೆ ನಂತರ ಈಗ ಸರ್ಕಾರಿ ಸೇವೆ ನಿವೃತ್ತಿಯಾಗಿ 9 ವರ್ಷ ಆಯ್ತು. ಅದ್ರ ಒಂದು 45 ವರ್ಷ ಅವರಿಂದ ದೂರ ಇದ್ರೂ ಕೂಡ ನಾವು ಶಾಲೆಯಲ್ಲಿದ್ದಾಗ ಏನು ಒಂದು ಗೆಳೆತನ, ನಿಕಟ ಸಂಪರ್ಕ ಗೆಳೆತನ ಏನಿತ್ತಲ್ಲ, ಆ ಗೆಳೆತನ ಅದೇ ರೀತಿಯ ಈಗ ಮುಂದುವರಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲ್ಲ. ಅಂದ್ರೆ ನಮ್ಮ ಕೇಳುಗರು ಈ ವಿಷಯ ತಿಳ್ಕೋಬೇಕು. ಪಾಟೀಲ್ರ, ನಿಮಗೆ ಪ್ರಾರ್ಥನೆ ಇತ್ತೇನ್ರಿ? ಇತ್ತಲ್ಲ, ಪ್ರಾರ್ಥನೆ ಇತ್ತಲ್ಲ. ಪ್ರಾರ್ಥನೆ ಬಗ್ಗೆ ಹೇಳ್ರಿ, ಯಾಕೆ ಬೇಕು ಅನ್ನೋದು. ಪ್ರಾರ್ಥನೆ ನೋಡ್ರಿ, ಮನುಷ್ಯನ ಸಮಾಧಾನಕ್ಕಾಗಿ ನಮ್ಮದೇ ಆಗಿರತಕ್ಕಂತ ಬೆಳಿಗ್ಗೆ ನಾವು ಪ್ರಾರ್ಥನೆ ಮಾಡಿದೀವಿ ಅಂತಂದ್ರೆ ಸಾಯಂಕಾಲವರೆಗೆ ನಮ್ಮ ಮನಸ್ಸು ಶಾಂತಿ ಇರ್ತೈತಿ, ಏಕಾಗ್ರತೆ ಇರ್ತೈತಿ. ನಾವು ಮಾಡ್ತಕ್ಕಂಥ ಯಾವುದೇ ಕೆಲಸದ ಬಗ್ಗೆ ಅಂತಲ್ಲ ಒಂದು ತನ್ಮಯ ಚಿತ್ತದಿಂದ ನಾವು ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ. ಆದ್ದರಿಂದ ಏನಿಲ್ಲ, ಪ್ರಾರ್ಥನೆ ಅನ್ನೋದು ಬದುಕಿನ ಮಹತ್ವದ ಸಂಗತಿ ಅಂತ ಭಾವಿಸ್ತಾರೆ. ಯಾಕಂದ್ರೆ ಈ ಪ್ರಶ್ನೆ ನಾವು ಯಾಕೆ ಹೇಳ್ತೀವಿ ಅಂದ್ರೆ, ಈಗ ಆಂಗ್ಲ ಮಾಧ್ಯಮ ಸ್ಕೂಲ್ ಒಳಗೆಲ್ಲ ಪ್ರಾರ್ಥನೆ ಹೋಗ್ಬಿಟ್ಟದ್ರಿ. ಗ್ರೌಂಡಿಗೆ ಬರೋದು ಅಲ್ಲಿ 45 ನಿಮಿಷ ಹೋಗ್ತದ್ರಿ ಸರ್ ಅಂತಾರೆ ನಮಗೆ. ನಾವು ಕೇಳಿದ್ರೆ ಅವ್ರು ಇದೇ ಅಂತಿದ್ರು. ನಾನೇ ನಿಮ್ಮ ಕ್ಲಾಸ್ ಪೀರಿಯಡ್ ಒಳಗಡೆ ಮಾಡಿಸ್ರಿ, ಒಂದು 5 ನಿಮಿಷ ಹಿಂಗೆ ಉದ್ದಕ್ಕೆ ಹೋಗೋದು, ಉದ್ದಕ್ಕೆ ಬರೋದು, ಸಾಲಾಗಿ ನಿಂದ್ರೋದು, ಟೈಮ್ ಇರೋದಿಲ್ಲ, ಇವು ಆಟೋ ಮಾಡ್ಕೊಂಡು ಹುಡುಗರು ಬರೋದು ಲೇಟ್ ಆಗಿರ್ತದ್ರಿ, ಏನೋ ಒಂದು ಕಾರಣ ಹೇಳ್ತಾರೆ. ಬಟ್ ಅವಶ್ಯಕತೆ ಇದ್ದಿದ್ದು ಮರ್ತು ಬಿಡ್ತಾರಲ್ಲ. ಈಗ ಪ್ರಾರ್ಥನೆ ನೀವು ಎಷ್ಟು ಚಂದ ಹೇಳಿದ್ರಿ. ಈಗ ನೀವು ಮುಂದೆ ಪ್ರೌಢ ಶಿಕ್ಷಣ ಬಗ್ಗೆ ಹೇಳ್ರಿ. ಪ್ರೌಢ ಶಿಕ್ಷಣ ಸವದತ್ತಿಲೇ ಆಯ್ತದು. ಕಾಡಸಿದ್ದೇಶ್ವರ ಮಹಾವಿದ್ಯಾಲಯ ಅಂತ ಇದ್ದಾರೆ. ಅಲ್ಲಿ ಗುರುಗಳ ಬಗ್ಗೆ ಹೇಳ್ರಿ. ಅಲ್ಲಿ ಗುರುಗಳ ಬಗ್ಗೆ ಸಾಕಷ್ಟು ಜನ ಅದಾರ. ಪಾಸ್ ಬಡಿಗರ್ ಇರ್ಬೋದು, ಪ್ರಸಾದ್ ಸರ್ ಇರ್ಬೋದು, ನಡವನಿ ಸರ್ ಇರ್ಬೋದು, ಆನಂತರ ನಿಶಾಂದರ್ ಸರ್ ಅಂತಿದ್ರು, ನವಲೆ ಸರ್ ಅಂತಿದ್ರು, ಮುಸೇರಿ ಸರ್ ಅಂತಿದ್ರು. ಇವರೆಲ್ಲ ಏನಂತ ನಮ್ಗೆ ಅವ್ರದೇ ಗೊರಂಕೊಳ ಸರ್ ಅಥವಾ PT ಕರೋಶಿ ಸರ್ ಅಂತಿದ್ರು, ಕಿಲ್ಲೆ ಸರ್ ಅಂತಿದ್ರು. ಈ ರೀತಿ ಸಾಕಷ್ಟು ಜನ ಅಂತಲ್ಲ ಪ್ರೌಢ ಶಾಲೆಯಲ್ಲಿ ಸ್ವಲ್ಪ ಬಹಳ ಜನ ಶಿಕ್ಷಕರ ನೆನಪು ಇರ್ತಾರಲ್ಲ. ಇನ್ನು ಕಾಲೇಜ್ ರಂಗ ಪ್ರವೇಶ ಮಾಡೋಣ ಹೇಳ್ರಿ. ಕಾಲೇಜ್ ರಂಗದಲ್ಲಿ ನಾವು ಮುಂದೆ ನಾವು ಧಾರವಾಡಕ್ಕೆ ಬಂದಿದೆ. ಧಾರವಾಡನಲ್ಲಿ ಮಾಡಿದ್ರಿ? ಧಾರವಾಡ ನಂದು ಅರ್ಥಶಾಸ್ತ್ರ ಮುಖ್ಯ. ಯಾವ ಕಾಲೇಜು? ಕರ್ನಾಟಕ ಮಹಾವಿದ್ಯಾಲಯದಲ್ಲಿ ನಾನು BA ಮೊದಲನೇ ತರಗತಿ ವಿದ್ಯಾರ್ಥಿ ಆಗಿದ್ದಾಗ ಅಲ್ಲಿ ಕಡ್ಡಿಪುಡಿ ಸರ್ ಅಂತ ಅವರು ನಮಗೆ ಅರ್ಥಶಾಸ್ತ್ರ ಹೇಳ್ತಾ ಇದ್ರು. ಆ ನಂತರ MS ಪಾಟೀಲ್ ಅವರು ಅಂತ ರಾಜ್ಯಶಾಸ್ತ್ರವನ್ನು ಹೇಳ್ತಾರೆ, ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್. ಆ ನಂತರ ಸೋಶಿಯಾಲಜಿ ಸಾಮಾಜಿಕ ಶಾಸ್ತ್ರ ಏನಂತಲ್ಲ ಅವರು ಕಡ್ಡಿಪುಡಿ ಮೇಡಮ್ ಅಂತ ಅವ್ರು ಹೇಳ್ತಾ ಇದ್ರು. ಆ ಕನ್ನಡವೇನಂತಲ್ಲ ಗುರುಲಿಂಗ್ ಕಾಪ್ಸಿ ಅವರು. ಹಿರಿಯ ಸಾಹಿತಿಗಳು, ಕವಿಗಳು, ಅವ್ರು ಪುಣ್ಯ ಮಾಡಿರಿ ಅವ್ರ ಶಿಷ್ಯಂದ್ರಾಗಿ. ಈಗ ಅವ್ರು ಹೇಳ್ತಿದ್ರು, ನಮ್ಮ ಮಣ್ಣು ಖಾನಾಪುರದಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ಅವ್ರು ಬಹಿರಂಗವಾಗಿ ಹೇಳಿದ್ರು, ಇವರು ನನ್ನ ವಿದ್ಯಾರ್ಥಿ ಅಂತ. ಹೌದಲ್ಲ, ಹಂಗಿರಿ. ನಾನು ಕೂಡ ಹೇಳ್ತಾ ಇರ್ತೇನೆ, ನನ್ನ ಇವರು ವಿದ್ಯಾಗುರುಗಳು ಅಂತ ನಾನು ಕೂಡ ಹೇಳ್ತಾ ಇರ್ತೇನೆ. ನಮ್ಮೂರ ಬಾನುಲಿ ಕೇಂದ್ರದೊಳಗ ಹಿರಿಯ ಚೇತನಕಾರರು, ಹಿರಿಯ ಕವಿಗಳು, ಸಾಹಿತಿಗಳು ಗುರುಲಿಂಗ ಕಾಪ್ಸೆ ಅವರ ಬಗ್ಗೆ ಹೇಳಿರೋದು ನಮ್ಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಇಲ್ಲೇ ಇನ್ನು ಕಾಲೇಜ್ ರಂಗ ಮುಗಿದ ತಕ್ಷಣ ಏನ್ ಮಾಡಿದ್ರಿ? ಕಾಲೇಜ್ BA 2ನೇ ವರ್ಷ ಇದ್ದಾಗ
ದಿನದಾಗ ನೌಕರಿ ಬಂದ್ಬಿಡ್ತಾರೆ. ಚಿತ್ರದುರ್ಗ ಜಿಲ್ಲಾ ಮೊಳಕಾಲ್ಮೂರು ಇಲ್ಲಿ ಇನ್ನೊಂದು ವಿಷಯವನ್ನ ಏನಂತ ಇದ್ರಿ ಅಲ್ಲಿ, ನಾವು ಕಂದಾಯ ಇಲಾಖೆಯಲ್ಲಿ ತಹಸೀಲ್ ಆಫೀಸ್ನಲ್ಲಿ ಬೆರಳಚ್ಚಗಾರ ಅಂತ ಇದ್ನ. ಆ ನಂತರ ನಾನು ಬಡ್ತಿ ಬಡ್ದು ನಿವೃತ್ತಿಯಾಗಿ ತಹಸೀಲ್ದಾರ್ ಅಂತ ನಿವೃತ್ತಿ ಆಯ್ತು. ಇಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನ ನಾನು ಹೇಳಲೇಬೇಕು. ಹೇಳ್ರಿ. ಇಲ್ಲಿ ಮನೆಯವರ ಪ್ರಭಾವ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಮನೆಯವರ ಪ್ರಭಾವ ಅಂತಂದ್ರಾಗ ಮೊದಲ ನಮ್ಮ ತಂದೆ ತಾಯಿದು ಏನಂದ್ರೆ ಸಂಸ್ಕೃತಿ, ಅವ್ರ ಸಂಸ್ಕೃತಿ ಮತ್ತು ಸಂಸ್ಕಾರ ನನ್ನ ಮೇಲೆ ಬಹಳ ಪ್ರಭಾವ ಬೀರಿದೆ. ಈಗ ನಾವು ಹೇಳಿವಲ್ಲ ಆರಂಭದೊಳಗೆ. ಅದೇ ರೀತಿ ನಮ್ಮ ತಂದೆ ತಾಯಿಯ ಜೊತೆಗೆ ನಮ್ಮ ಅಣ್ಣ BR ಪಾಟೀಲ್, ಬಸನಗೌಡ ರುದ್ರಗೌಡ ಪಾಟೀಲ್ ಅಂತೆ, ಅವರಿಂದ ನಾನು ಬಹಳ ಬೆಳಕು ಕಂಡಿರ್ತಕ್ಕಂಥ ವ್ಯಕ್ತಿ. ಇವತ್ತು ನಾನು ಸುಮಾರು ಒಂದು 50-60 ಕಾದಂಬರಿ ಪುಸ್ತಕಗಳನ್ನು ಬರೆದಿರಬಹುದು. ಇವತ್ತು ನಿವೃತ್ತ ತಹಸೀಲ್ದಾರ್ ಆಗಿರಬಹುದು. ಅದೇ ರೀತಿಯಾಗಿ ಸಮಾಜದಲ್ಲಿ ಒಂದು ಸ್ಥಾನವನ್ನು ಪಡೆಯುವ ಮುಖಾಂತರ ನಿಮ್ಮ ಮುಂದೆ ಕುಂತು ಇವತ್ತು ಸಂದರ್ಶನವನ್ನು ತೆಗೆದುಕೊಳ್ಳತಕ್ಕಂಥ, ಸಂದರ್ಶನವನ್ನು ನೀಡತಕ್ಕಂಥ ನನಗೆ ತಾಕತ್ತು ಬಂದಿದ್ದು ಏನಂತಲ್ಲ ನಮ್ಮ ಅಣ್ಣನಿಂದ. ಆ ಕಾರಣ ಏನೊಂದು ಅಕ್ಷರ. ಈ ರೀತಿ ಬುದ್ಧಿ ನಮ್ಮ ಹತ್ರ ಇರ್ಬೇಕಲ್ಲ, ಚಿರಋಣಿಯಾಗಿರ್ತೀವಿ ಅಂತ ಹೇಳುದು. ಅದು ಕಾರಣ ಅಂತ ಅಕ್ಷರ. ನಮ್ಮ ಅಣ್ಣ ಒಂದಿನ ಸಾಲಿ ಕಲಿಸದೇ ಇದ್ರೆ ನಾ ಇಷ್ಟು ಮುಂದೆ ಬರ್ತಿರ್ಲಿಲ್ಲ ಅಂತ ಯಾಕಂದ್ರೆ ದಿನ ಪ್ರಾಂಜೋಲ ಮನಸ್ಸಿನಿಂದ ಹೇಳ್ತಾ ಇದ್ದೆ. ಮುಂದೆ ನನಗೆ ಮೊಳಕಾಲ್ಮೂರದಾಗ ನೌಕರಿ ಇದ್ದಾಗ ಅಲ್ಲಿವರೆಗೆ ಬಂದು ನಾನು ಬಿಟ್ಟು ಹೋದ್ರೆ ಅವ್ನು ಬಸ್ನಾಗ ಬಂದು ಏನಂತ ಅಲ್ಲಿವರೆಗೆ ಬಂದ್ಬಿಟ್ಟು ಅಲ್ಲಿ ಊಟದ ವ್ಯವಸ್ಥೆ ನಾವು ಸಣ್ಣ ಹುಡುಗರಲ್ಲ ನಾವು, ಏನೇನು 10-20 ವರ್ಷ ಅಷ್ಟೇ. ಅಲ್ಲಿ ಬಂದ್ಕಾರ ಊಟದ ವ್ಯವಸ್ಥೆ ಆಯ್ತು, ಆಮೇಲೆ ಕೋಣೆ ವ್ಯವಸ್ಥೆ ಅವನ್ನೆಲ್ಲ ಅಂತಲ್ಲ. ಮುಂದೆ ನಾವು ಏನಂತ ಸರ್ಕಾರಿ ಸೇವೆ ಮಾಡ್ಕೊಂತ ಬರ್ತೀವಿ. ಒಂದು 3 ಬಡ್ತಿ ತಗೊಂಡಿವಿ. ಆನಂತರ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರು ಆದೇವಿ. ಇದು ನಮ್ಮ ಜೀವನ ನಡೆದುಕೊಂಡು ಬಂದಿರತಕ್ಕಂಥ ದಾರಿ ಅದು. ನಿಮ್ದು ಸಾಹಿತ್ಯಿಕ ಒಲವು ಹೆಂಗ ಆರಂಭ ಆಯ್ತು? ನಿಮ್ಮ ಅಣ್ಣನಿಂದ ಹೇಳಿದ್ರಿ ನೀವು. ಅವಾಗ ನೀವು ಓದ್ತಿದ್ರಿ ನೀವು ಹೈಸ್ಕೂಲ್ದೊಳಗೆ? ಇದು ಬಹಳ ಮುಖ್ಯವಾಗಿರತಕ್ಕಂಥ ಪ್ರಶ್ನೆ ಡಾಕ್ಟರ್ ಶ್ರೀರಂಗ ಜೋಶಿ ಅವರೇ. ಸಾಮಾನ್ಯವಾಗಿ ಯಾರೇ ಆಗಲಿ ಸಾಹಿತ್ಯ ರಚನೆ ಮಾಡಬೇಕು ಅಂತಂದ್ರೆ ಒಬ್ರು ಪ್ರೇರಣೆ ಬೇಕಲ್ಲ. ಆಶ್ಚರ್ಯದ ಸಂಗತಿ ಏನಂತಂದ್ರೆ ನನಗೆ ಪ್ರೇರಣೆ ಆಗಿದ್ದು ಯಾವುದು ಅಂತಂದ್ರೆ ಮೊಟ್ಟ ಮೊದಲನೇ ನನ್ನ ಕೃತಿ ಸವದತ್ತಿ ಉಕ್ಕಿನಕೋಟೆ. ಅದ ನನಗೆ ಪ್ರೇರಣೆ ಅನ್ನೋದು ಜೊತೆಗೇನೆ ನಮ್ಮ ಊರಿನ ಬಗ್ಗೆ ಒಂದು ಹೇಳಬೇಕಿಲ್ಲ. ಸವದತ್ತಿ ಬಗ್ಗೆ ವಿಶೇಷತೆ ಏನಂತಂದ್ರೆ ಒಂದೂರು ಒಂದು ವಿಷಯದಿಂದ ಪ್ರಸಿದ್ಧ ಇರ್ತಾವ. ಒಂದೂರ ಆನೆಕಟ್ಟು ಇರಬಹುದು, ಒಂದೂರ ಪುರಾಣ ಇರಬಹುದು, ಕೋಟೆ ಇರಬಹುದು, ಕೊತ್ತಲ ಇರಬಹುದು, ನದಿಗಳಿರ್ಬೋದು. ಈ ರೀತಿಯಾಗಿ ಅಂತಲ್ಲ ಒಂದರಿಂದ ವಿಶೇಷ ಇದ್ರೆ ಸವದತ್ತಿ ಅಂತಕ್ಕಂಥ ಊರೇನಿದೆಯಲ್ಲ, ಈ ಪುರಾಣ, ಇತಿಹಾಸ, ಕೋಟೆ, ಆಮೇಲೆ ಆನೆಕಟ್ಟು, ಈ ಎಲ್ಲರಿಂದ ವಿಶೇಷವಾಗಿ ರೇಣುಕ ಯಲ್ಲಮ್ಮನ ಜಾತ್ರೆ ಇರಬಹುದು, ಇವೆಲ್ಲವುಗಳಿಂದ ಪ್ರಸಿದ್ಧವಾಗಿರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಬಹುಶಃ ನಮ್ಮ ರಾಜ್ಯದಲ್ಲೇ ವಿಶೇಷವಾಗಿರ್ತಕ್ಕಂಥ ಒಂದು ಊರು ಯಾವ್ದಾದ್ರು ಇತ್ತು ಅಂತಂದ್ರೆ ಸವದತ್ತಿ ಬಗ್ಗೆ ಇನ್ನೊಂದು ವಿಶೇಷವನ್ನು ಹೇಳಬೇಕು ಅಂತಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯನ್ನು ಅನೇಕ ಸಾಮ್ರಾಟರು ಆಳಿ ಹೋದ್ರು. ಅವರು ವಿಜಯನಗರ ಸಾಮ್ರಾಜ್ಯ ಇರ್ಬೋದು, ಆದಿಲ್ ಶಾ ಇರ್ಬೋದು, ಬಹುಮನಿ ಎಲ್ಲ ಆಳಿ ಹೋದ್ರು. ಆ ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟಿ ಇಲ್ಲೇ ಮೆರೆದು ಇಲ್ಲೇ ನಾಶವಾಗಿರ್ತಕ್ಕಂಥ ಒಂದೇ ಒಂದು ಸಾಮ್ರಾಜ್ಯ ಯಾವುದು ಅಂತ ರಟ್ರ ಸಾಮ್ರಾಜ್ಯ. ಆ ರಟ್ರ ಸಾಮ್ರಾಜ್ಯ ಹುಟ್ಟಿದ್ದು ಸವದತ್ತಿಯಲ್ಲಿ. ಸವದತ್ತಿ ಮೊಟ್ಟ ಮೊದಲನೇ ರಾಜಧಾನಿ. ತದನಂತರ ಅವರು ಬೆಳಗಾವಿ ವರ್ಗ ಮಾಡಿದ್ರು. ಮುಂದಾದ ರಟ್ರ ಕೂಟನ ರಾಷ್ಟ್ರಕೂಟ ಆಗಿ ಗುಜರಾತ್ ಆಳಿದ್ರು. ನಮ್ಮ ದೇಶದ ಹಲವಾರು ರಾಜ್ಯಗಳಲ್ಲೂ ಕೂಡ ಆಡಳಿತ ನಡೆಸಿದ್ರು. ಇದಕ್ಕೆಲ್ಲ ಹೆಮ್ಮೆಯ ಸಂಗತಿ ನಮ್ಮೂರು ಸವದತ್ತಿ. ಇಂಥ ಸವದತ್ತಿ ಬಗ್ಗೆ ನಾನು ಒಂದು ವಿಶೇಷವಾಗಿರುತ್ತೆ. ಅದರಲ್ಲಿ ನಮ್ಮ ದಾನಸೂರ ಶಿರಸಂಗಿ ಲಿಂಗರಾಜ್ ಇರಬಹುದು, ಹುಕ್ಕೇರಿ ಬಾಳಪ್ಪ ಇರಬಹುದು, ರಂಗಭೂಮಿ ಬಂದ್ರೆ ಏನಿಗೆ ಬಾಳಪ್ಪ, ಈ ಸಾಕಷ್ಟು ಶಂಭಾ ಜೋಶಿ ಅವರ ಸಂಶೋಧಕ. ಸವದತ್ತಿ ಬಗ್ಗೆ ಸಾಕಷ್ಟು ಜನ ಏನತ್ತಲ್ಲ ಇವ್ರನ್ನೆಲ್ಲ ನೋಡಿದಾಗ ನನಗೆ ನಾ ಸವದತ್ತಿನ ಮುಖ್ಯವಾಗಿರ್ತಕ್ಕಂಥ ಪ್ರೇರಣೆ ಅಂತ ಹೇಳಿ ಅಲ್ಲ. ಆ ನಂತರ ಏನಂತಲ್ಲ ಸವದತ್ತಿ ಬಗ್ಗೆ ಒಂದೊಂದಾಗಿ ಬರೆಯಾಕೈತಿ. ಆ ನಂತರ ಮೊದಲು ಸವದತ್ತಿ ಉಕ್ಕಿನಕೋಟೆ ಬರದ್ನಿ, ನಂತರ ಎಲ್ಲಮ್ಮ ಒಂದು ಬರದ್ನಿ, ನಂತರ ಸವದತ್ತಿ ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹೂಲಿ ಪ್ರಾಚೀನ ಗ್ರಾಮ, ಮುನ್ನೋಳ್ಳಿ ಅದು ಕೂಡ ಪ್ರಾಚೀನ ಗ್ರಾಮ. ಆನಂತರ ಜೋಗುಳಬಾಯಿ ಇರ್ಬೋದು, ಕೋಟೆಗಳಿರ್ಬೋದು. ನಮ್ಮ ಸವದತ್ತಿಯಲ್ಲಿ ಸುಮಾರು ಒಂದು 7-8 ಕೋಟೆಗಳಿವೆ ಅನ್ನೋದು ಬಹಳ ಹೆಮ್ಮೆ ನೋಡ್ರಿ. ನಮ್ಮ ಬೆಳಗಾವಿ ಜಿಲ್ಲೆ ಅತಿ ಹೆಚ್ಚು ಕೋಟೆಗಳು ಹೊಂದಿರತಕ್ಕಂಥ ಊರು. ಕೋಟೆ, ವಾಡೆ ಇರ್ಬೋದು. ನಮ್ಮ ಸವದತ್ತಿ ಏನಂತಲ್ಲ ತನ್ನದೇ ಆಗಿರ್ತಕ್ಕಂಥ ಐತಿಹಾಸಿಕ ಪರಂಪರೆಯನ್ನು ಹೊಂದಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಊರು. ನಮ್ಮ ಕೇಳುಗರಿಗೆ ಸವದತ್ತಿಯ ಪೂರ್ತಿ ಊರಿನ ಬಗ್ಗೆ ಹೇಳಿಕೊಟ್ರಿ. ಇವಾಗ ನಾವು ನೋಡುಬಾ ನಮ್ಮೂರ ಅಂತೀವಿ. ನಮ್ದು ಯಾವುದೇ ಒಂದು ಕಲ್ಲು ಹೋಗಿದ್ರೆ ಸವದತ್ತಿ ಒಳಗೆ ಸಾಹಿತಿಗಳ ಮನೆ ಮೇಲೆ ಬೀಳ್ತದೆ ಅನ್ನೋ ನನಗೊಂದು ವಿಶ್ವಾಸ ಅದ. ಈಗಿದ್ರೆ ಅಂದ್ರೆ ಅಷ್ಟೊಂದು ಜನರ ಸಾಹಿತಿಗಳ ಹೆಸರು ಹೇಳಿಬಿಟ್ರಿ ನೀವು. ಸಾಹಿತಿಗಳು ಮುಂದೆ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಕೋಟೆ ಕೊತ್ತಗಳು ಹೊಂದಿರತಕ್ಕಂಥ ವಿಶೇಷವಾಗಿ ಪೌರಾಣಿಕ ಮತ್ತು ಐತಿಹಾಸಿಕ ಸ್ಥಳ ಅಂತ ಅಡ್ಡಿಲ್ಲ. ಪಾಟೀಲ್ರ, ನೀವು ಇನ್ನು ಬೇರೆಯವ್ರ ಕಾದಂಬರಿಗಳನ್ನು ಓದ್ತಿದ್ರೆ ಸಾಕು, ಅದನ್ನ ಅವ್ರ ಬಗ್ಗೆ ಹೇಳ್ರಿ ಸ್ವಲ್ಪ. ನೋಡ್ರಿ, ಮೊದಲನೇದಾಗಿ ನಾನು ಇವತ್ತು ಚಾರಿತ್ರಿಕ ಕಾದಂಬರಿಗಳನ್ನ ಬರೆದದ್ದು ನಂತರ ಹೇಳ್ತೇನೆ. ನಾನು ನನ್ನ ಚಾರಿತ್ರಿಕ ಕಾದಂಬರಿಗಳನ್ನ ಬರೆಯೋದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣಕರ್ತರು ಇಬ್ರು. ಯಾರು? ಒಬ್ರು ತರಾಸು ಅವರು, ಇನ್ನೊಬ್ರು ಗಳಗನಾಥರ ಎಲ್ಲಾ ಕಾದಂಬರಿ ಸುಮಾರು ಒಂದು 26 ಕಾದಂಬರಿ ಇರ್ಬೋದು. 26 ಕಾದಂಬರಿ ನನ್ನ ಮನೆಯಾಗ ಅದಾವ್ರಿ ನೋಡ್ರಿ. ಯಾರು? ಗಳಗನಾಥರು ಎಲ್ಲಾ ಕಾದಂಬರಿ. ಮೊಟ್ಟ ಮೊದಲನೇ ಸ್ವತಂತ್ರ ಕನ್ನಡ ಕಾದಂಬರಿಗಾರರು, ಹಾವೇರಿ ಜಿಲ್ಲೆಯವರು. ಬಹಳ ಅವ್ರು ನನ್ನ ಮೇಲೆ ಬಹಳ ಪ್ರಭಾವ ಬೀರಿದೆ. ಒಂದು ಅವರಲ್ಲಿ ಕಂಡಿರೋ ವಿಶೇಷ
ವಿಶಿಷ್ಟತೆ ಅವ್ರು ಏನಂತಂದ್ರೆ ಈ ಚರಿತ್ರೆಯನ್ನು ಯಾವ ರೀತಿ ಅವ್ರು ಹೇಗೆ ತೆಗಿತಿದ್ರು ಅಂತಂದ್ರೆ ಅದೇ ವಿಶಿಷ್ಟತೆ. ಮಗಧ ಸಾಮ್ರಾಜ್ಯ ಅಶೋಕನ ಬಗ್ಗೆ ಬರೆದ್ರು, ಛತ್ರಪತಿ ಶಿವಾಜಿ ಬಗ್ಗೆ ಬರೆದ್ರು, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಬರೆದ್ರು. ಈ ರೀತಿ ಏನಂತಲ್ಲ ಎಲ್ಲಾ ಸಾಮ್ರಾಜ್ಯಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ತಿಳಿಗನ್ನಡ. ಒಮ್ಮೆ ಆ ಕಾದಂಬರಿ ನೀವು ಹಿಡಿದ್ಬಿಟ್ರಿ ಅಂತ ಬಿಡಾಕ ಬರೋಂಗಿಲ್ಲ, ಬಿಡ್ಲಿಕ್ಕೆ ಮನಸ್ಸಾಗೋದಿಲ್ಲ. ಇನ್ನು ತರಾಸು ಅವ್ರ ಬಗ್ಗೆ ಬಂದ್ರೆ ತರಾಸು ಅವ್ರ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಗಂಡ ಭಾಷೆ ಅವರು. ಅವ್ರು ದುರ್ಗಾಸ್ತಮಾನ ಕಾದಂಬರಿ ಓದಿಬಿಟ್ರೆ ನೀವು ಬೇರೆ ಯಾವ ಕಾದಂಬರಿ ಓದ್ಬೇಕು. ದುರ್ಗಾಸ್ತಮಾನ ಅಷ್ಟೊಂದು ಪ್ರಬುದ್ಧತೆ ಉಳ್ಳ ಕಾದಂಬರಿ ಆಗಿರ್ತಕ್ಕಂಥ ಕಾದಂಬರಿ. ಅದು ಒಂದು ಇನ್ನೂ ಇದೆ ನನ್ನ ಮನೇಲಿ. ಅದೊಂದು ದುರ್ಗಾಸ್ತಮಾನ ಕಾದಂಬರಿ ಓದಿಬಿಟ್ರೆ ಅದು ಬಹಳ ಅದ್ಭುತವಾಗಿರುತ್ತೆ. ಇತ್ತೀಚೆಗೆ ಕೂಡ ಐತಿಹಾಸಿಕ ಕಾದಂಬರಿ ಸಾಕಷ್ಟು ಬರ್ತಾ ಇದೆ. ಈಗ ಇತ್ತೀಚೆಗೆ ಬಂದಿರತಕ್ಕಂಥ ಚನ್ನ ಬೀರಾದೇವಿ ಇರ್ಬೋದು, ಅದೇ ರೀತಿ ರೇಷ್ಮೆ ಬಟ್ಟೆ ಅಂತ ಇರ್ಬೋದು, ಬಹಳ ಚೆನ್ನಾಗಿದೆ ಕಾದಂಬರಿ. ತೇಜೋತುಂಗ ಅದು ಅದ್ಭುತವಾಗಿರ್ತಕ್ಕಂಥ 3 ದೇಶಗಳ ಒಂದು ಇತಿಹಾಸ ಇದೆ ಅದ್ರ. ಈ ರೀತಿ ಏನಂತಲ್ಲ ಚಾರಿತ್ರಿಕ ಕಾದಂಬರಿಗಳನ್ನು ಓದ್ತಾ ಛತ್ರಪತಿ ಶಿವಾಜಿ ಸಂಬಂಧಪಟ್ಟಿರ್ತಕ್ಕಂಥ ಕಾದಂಬರಿ ಇವನ್ನೆಲ್ಲ ಓದ್ತಾ ನಾನು ಕೂಡ ಯಾಕೆ ಕಾದಂಬರಿ ಬರಿಬಾರದು ಅಂತ ಹೇಳ್ತಾರೆ. ಮೊಟ್ಟ ಮೊದಲೇ ನನ್ನ ಕಾದಂಬರಿ ವೀರರಾಣಿ ಬೆಳವಡಿ ಮಲ್ಲಮ್ಮ. ಆ ಒಂದು ಬೆಳವಡಿ ಮಲ್ಲಮ್ಮನ ಕಾದಂಬರಿನ ಬರಿಬೇಕು ಅಂದ್ರೆ ಸುಮಾರು ಒಂದು 25 ವರ್ಷದಿಂದ ಅಭ್ಯಾಸ ಮಾಡೀನಿ ನೋಡ್ರಿ. ಅದಕ್ಕೆ ಆಕಾರ ಗ್ರಂಥಗಳು ಹೇಳಿ ಆಶ್ಚರ್ಯ ಆಕೈತಿ ನಮಗೆ. ಆಕಾರ ಗ್ರಂಥ ಕೇವಲ ಒಂದು 10 ಪುಟಗಳ ಆಕಾರ ಗ್ರಂಥ ಸಿಕ್ತು ನನಗೆ. 10 ಪುಟಗಳ ಒಂದು ಅದು ಚರಿತ್ರೆ. ಆ 10 ಪುಟಗಳನ್ನ ಮುಂದೆ ಅವ್ರು ಸಂಬಂಧಪಟ್ಟಿರ್ತಕ್ಕಂಥ ವಂಶಸ್ಥರು ಭೇಟಿಯಾಗಿ ಅವ್ರ ಸಂದರ್ಶನ ತಗೊಂಡು ಅಲ್ಲಿ ಕ್ಷೇತ್ರ ಕಾರ್ಯವನ್ನು ಮಾಡಿ ದೊಡ್ಡ ಕೆಲಸ ಅಲ್ಲ ಗೆಜೆಟ್ ರಾಜಪತ್ರಗಳನ್ನ ಎಲ್ಲ ಅನುಸಾರ ಮಾಡಿ ಕೊನೆಗೆ ಏನಿದೆಲ್ಲ ಅದನ್ನ ಮುಖ್ಯವಾಗಿ ಬೆಳವಡಿ ಮತ್ತು ಸುತ್ತಮುತ್ತಲ ಊರುಗಳ ಪರಿಸರವನ್ನ ತಗೋಬೇಕಾಗಿತ್ತು. ಯಾಕಂದ್ರೆ ಒಂದು ಊರು ಅಂದ್ಮೇಲೆ ರಾಜಾರಾಣಿ ಅಷ್ಟೇ ಇರುವುದಿಲ್ಲ, ಅಲ್ಲಿ ಪರಿಸರ ಇರುತ್ತೆ. ಆಗ ಕೆಲಸ ಮಾಡೋರು ಇರ್ತಾರೆ, ಹೊಲಕ್ಕೆ ಹೋಗೋರು ಇರ್ತಾರೆ, ಕಂಬಾರ ಇರ್ತಾರೆ, ಕುಂಬಾರ ಇವ್ರು ಇರ್ತಾರೆ. ನಮ್ಮಲ್ಲಿ ಬಾರಾಬಲೂತಿ ಸಿಸ್ಟಮ್ ಅಂತಿದೆ. ಬಾರಾಬಲೂತಿ ಅಂತ ಕಂಬಾರು ಕುಂಬಾರು ಜ್ಯೋತಿಷಿಗಳವರು ಇವರೆಲ್ಲ ಏನಂತಾರೆ ಅದ್ರಲ್ಲಿ ಬರ್ತಾರ. ಅವರು ಕೂಡ ದೊಡ್ಡ ಸಾಹಸವಂತರ ಇರ್ತಾರೆ. ಜನಸಾಮಾನ್ಯರು ಕೂಡ ಸಾಹಸವನ್ನು ಹೊಂದಿರತಕ್ಕಂಥ. ಅದಕ್ಕೆ ಅಂತಲ್ಲ ಅವೆಲ್ಲ ವಿಸ್ತಾರ ಮಾಡಿ ಅದನ್ನ ಅಧ್ಯಯನ ಮಾಡಿ ಬರೀಬೇಕಂದ್ರೆ ಸುಮಾರು ಒಂದು 500 ಪುಟ ಕಾದಂಬರಿ, ದೊಡ್ಡ ಕಾದಂಬರಿ, ಮೊಟ್ಟ ಮೊದಲನೇ ಕಾದಂಬರಿ. ಕೇಳುಗರೆ, ಏರು ಪಾಟೀಲ್ ರವರ ಕೃತಿಗಳು ಹಾಗೂ ಪ್ರಕಟಣೆ ವರ್ಷ ಸಂಶೋಧನಾ ಕೃತಿಗಳು: ಸೌದತ್ತಿ ಉಕ್ಕಿನ ಕೋಟೆ, ಎಲ್ಲರ ಅಮ್ಮ ಎಲ್ಲಮ್ಮ, ಬೆಳವಡಿ ಮಲ್ಲವ ಮಹಾರಾಣಿ, ಹೊರನಾಡ ವಚನಕಾರರು, ಸೌದತ್ತಿ ಸಾಂಸ್ಕೃತಿಕ ಪರಂಪರೆ, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕನ್ನಡತಿಯರ ಕೊಡುಗೆ. ಇನ್ನು ಮಕ್ಕಳ ಸಾಹಿತ್ಯಕ್ಕೆ ಕಾಲಿಡೋಣ. ಸರಳ ಕಥೆಗಳು, ಜೈಮಿನಿ ಭಾರತ, ನಮ್ಮ ಹೆಮ್ಮೆಯ ಕಿತ್ತೂರು, ಪರಿಷ್ಕೃತ ಮುದ್ರಣ, ಕಾಯಕಲ್ಪ ಕಂಡ ಸೌದತ್ತಿ ಕೋಟೆ. ಕೇಳುಗರೆ, ಇನ್ನು ಅದ್ಭುತ ಕಾದಂಬರಿಗಳಾದಂಥ ಕರುನಾಡ ಸಿಡಿಲು, ಬೆಳವಡಿಯ ರಾಣಿ ಮಲ್ಲಮ್ಮ, ಬೆಳ್ಳಿಚುಕ್ಕಿ, ಬಂಗಾರದ ಕನಸು, ತ್ಯಾಗಶ್ರೀ, ಜಲದಗ್ನಿ, ಕಂದಾಯ ಲೋಕ, ಹುತಾತ್ಮ, ಅಮಟೂರು ಬಾಳಪ್ಪ, ಬೆಂಕಿ ಚೆಂಡು. ಇನ್ನು ಕಥಾ ಸಂಕಲನಕ್ಕೂ ಕಡಿಮೆ ಇಲ್ಲ. ಸಾಹೇಬರ ನಾಯಿ, ಇತರ ಕಥೆಗಳು, ಲೇಖನಗಳ ಸಂಗ್ರಹ ಸಾಗರದಷ್ಟಿವೆ. ಮಹಾರಾಷ್ಟ್ರದಲ್ಲೊಂದು ಕನ್ನಡ ತಾಲೂಕು, ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ, ಕನ್ನಡವೇ ಕಾಯಕ, ಕಾಯಕವೇ ಕೈಲಾಸ, ಬೆಳಗಾವಿ ಆಳಿದ ರಾಣಿಯರು, ಕಲ್ಯಾಣ ಮರುಪ್ರವೇಶ, ಚರಿತ್ರೆಯಲ್ಲಿ ಮರೆಯಾದವರು. ಇನ್ನು ನಾಟಕಗಳು: ರುದ್ರ ಸರ್ಜನ, ಪ್ರೇಮ ಪ್ರಸಂಗ, ಸಾವಿಂಗೆ ಸಂಗಡವಾರು, ಸಾಹೇಬರ ಸಾಕದ ನಾಯಿ, ಮಂಟೂರು ಸೀತಾಬಾಯಿ, ಕರುನಾಡ ಸಿಡಿಲು, ಬೆಳವಡಿಯ ರಾಣಿ ಮಲ್ಲಮ್ಮ, ರೂಪಾಂತರ ಶ್ರೀ ಜಾಕೀರ್ ನದಾಫ್ ರವರಿಂದ. ಇನ್ನು ಅನುವಾದಿತವು ಭಾಷಾಂತರ ಅಂತ ಹೇಳ್ತೀವಿ: ಸರ್ವಾಂಚಿ ಆಯಿ ಯಲ್ಲಮ್ಮ ಮರಾಠಿ, ರೇಣುಕಾದೇವಿ ಗುಜರಾತಿ. ಪ್ರಕಾಶನವಾದ ಕೃತಿಗಳು: ವ್ಯಕ್ತಿ ಚಿತ್ರಗಳಾದ ಕೋ ಚೆನ್ನಬಸಪ್ಪ, ಕಾವ್ಯ ಕಾರ್ತಿಕ, ಸಂಪಾದನೆ ಯುದ್ಧದಲ್ಲಿ ಗೆಲುವಿಲ್ಲ, ಬೆಳಗಾವಿ ವಾಸ್ತುಶಿಲ್ಪ, ಮಕ್ಕಳ ಸಾಹಿತ್ಯ, ಜೈಮಿನಿ ಭಾರತ. ಇನ್ನು ಸ್ಮರಣ ಸಂಚಿಕೆಗಳು: ಸಾಕ್ಷರತಾ ವಾರ್ತೆ, ಬೆಳಕಿನೆಡೆಗೆ, ರಾಜಸ್ಮೃತಿ, ವೇಣುಸಿರಿ, ಭಾಷಾ ಬಾಂಧವ್ಯ, ಕಿತ್ತೂರು ಒಂದು ಇಂದು, ಕಂದಾಯ ಸ್ಮೃತಿ, ರಾಜಸ್ವ ಪ್ರಭೆ, ಧರಣಿ, ಕಂದಾಯ ಪ್ರಭೆ, ರಾಜಸ್ವ ಪ್ರಭೆ. ಇನ್ನು ಜೀವನ ಚರಿತ್ರೆ ಇಂತಿವೆ: ಆ ದಿನಗಳು, ಮಾಜಿ ಸಂಸದರಾದ ಶ್ರೀ SP ಸಿದ್ನಾಡ್ರವರ ಜೀವನ ಚರಿತ್ರೆ, ಚಿತ್ರನಟ ಹಾಗೂ ನಿರ್ಮಾಪಕರಾದ ಶ್ರೀ ವಸಂತ್ ಕುಮಾರ್ ಪಾಟೀಲ್ ರವರ ಜೀವನ ಚರಿತ್ರೆ. 2023ರಲ್ಲಿ ಪ್ರಕಟಿತ ಕೃತಿಗಳು: ಯುಗದ ಸಿರಿ ಕಾದಂಬರಿ, ಯುಗದ ಬೆಳಕು ಕಾದಂಬರಿ, ಯುಗದ ಚೇತನ ಕಾದಂಬರಿ, ಮುದ್ದುಳ್ಳ ಬೆಳವಡಿ ಯಲ್ಲಣ್ಣ ಕಾದಂಬರಿ, ಸಾಹೇಬರ ಸಾಕದ ನಾಯಿ ನಾಟಕ, ಬೆಳವಡ ರಾಣಿ ಮಲ್ಲಮ್ಮ ನಾಟಕ. ಹೀಗೆ ಕೇಳುಗರೆ, ಹಲವಾರು ರೀತಿಯಲ್ಲಿ ಹಲವಾರು ಪ್ರಕಾರಗಳಲ್ಲಿ ಶ್ರೀ ಏರು ಪಾಟೀಲರ ಸಾಹಿತ್ಯ ಸೇವೆ ಅಪಾರವಾದದ್ದು. ಇವಾಗ ಪಾಟೀಲ್ ಸರ್, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕನ್ನಡತಿಯರ ಕೊಡುಗೆ, ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ರಿ. ನಾನು ಬರೆದಿರ್ತಕ್ಕಂಥ ಕೃತಿಗಳನ್ನು ನೀವೆಲ್ಲ ಹೇಳಿದ್ರಿ. ಆದರೆ ಸಾಮಾನ್ಯವಾಗಿ ಎಲ್ಲ ಕೃತಿಗಳು ಕೂಡ ನನಗೆ ಅಂದ್ರೆ ಹೆತ್ತ ಮಕ್ಕಳ ಒಬ್ಬ ತಾಯಿ ಯಾವ ರೀತಿ ಪ್ರೀತಿನೋ ಆ ರೀತಿ ಎಲ್ಲ ಕೃತಿಗಳನ್ನು ನಾನು ನನ್ನ ಶ್ರೇಷ್ಠ ಕೃತಿಗಳನ್ನು ಹೇಳ್ಬೋದಾದ್ರೂ ಕೂಡ ಇದರಲ್ಲಿ ಕೆಲವು 3-4 ನನ್ನ ಶ್ರೇಷ್ಠ ಕೃತಿಗಳು ನಾನು ಹೇಳ್ತೇನೆ. ಅದ್ರ ಒಂದು ಅಂತಂದ್ರೆ ಬೆಳವಡಿ ಮಲ್ಲಮ್ಮ ಈಗಾಗಲೇ ಹೇಳಿದ್ರಿ. ಎರಡನೇ ಅಂತ ಇದೇ ಹೇಳಿದ್ರಲ್ಲ, ಸ್ವಾತಂತ್ರ್ಯ ಚಳವಳಿಗೆ ಕನ್ನಡತಿಯರ ಕೊಡುಗೆ. ಇದು ಅದ್ಭುತ ವಿಷಯ, ನಮ್ಮ ಕೇಳುಗರಿಗೆ ಏನೂ ಗೊತ್ತಿಲ್ಲ. ಇದೊಂದು ವಿಶೇಷವಾಗಿರ್ತಕ್ಕ, ಹೌದು ನೀವು ಒಂದಂಗೆ ಏನತ್ತಲ್ಲ, ವಿಶೇಷವಾಗಿರ್ತಕ್ಕಂಥ ಕೃತಿ ಅದು. ಏನಂತಂದ್ರೆ ಸುಮಾರು ಒಂದು
25-30 ವರ್ಷದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಒಂದು ಪುಸ್ತಕ ಪ್ರಕಟ ಮಾಡಿದ್ರು. ಅದರೊಳಗೆ ಏನೈತಲ್ಲ, ಸ್ವಾತಂತ್ರ್ಯ ಸಂಬಂಧಪಟ್ಟಿರ್ತಕ್ಕಂಥ ಮಹಿಳೆಯರ ಬಗ್ಗೆ ಕೇವಲ 22 ಜನ ಮಾತ್ರ ಇದ್ರು. ನನಗೆ ಆಶ್ಚರ್ಯ ಆಗ್ತದೆ, 3000 ಪುಟ ಪುಸ್ತಕ ಐತಿ, ಇದ್ರೊಳಗೆ ಬರೀ ಮಹಿಳೆಯರು 22 ಹಂಗಾದ್ರು. ಬೆಳಗಾವದಾಗನ ಸಾಕಷ್ಟು ಅದಾರಲ್ಲ, ಅದ್ರ ಬಗ್ಗೆ ನಾ ಶೋಧ ಮಾಡ್ಕೊಂತ ಹೋದಂಗೆ ಅದಕ್ಕೂ 1.5 ವರ್ಷ ಹಿಡಿತಿರ ಅದು. ಅವಾಗ ನನಗೆ ಅಲ್ಲಿ ಉಪಯೋಗ ಬಂದದ್ದು ಏನು ಅಂತಂದ್ರೆ, ನಾ ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿನಲ್ಲ, ಅವಾಗ ಕರ್ನಾಟಕ ರಾಜ್ಯಾದ್ಯಂತ ನನ್ನ ಜಿಲ್ಲಾಧ್ಯಕ್ಷರನ್ನ ಸ್ನೇಹಿತರದ್ರು. ಅವ್ರ ನಂಬರ್ ಎಲ್ಲ ಇದ್ದು ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಅವರು ಕೂಡ ತಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಕನ್ನಡತಿಯರ ಮಾಹಿತಿಯನ್ನು ಕೊಟ್ಟರು. ಈ ಮೊದಲ ಕೇವಲ 22 ಮಹಿಳೆಯರ ಬಗ್ಗೆ ಬರೆದಿದ್ರಲ್ಲ, ನಾವು 145 ಮಹಿಳೆಯರ ಬಗ್ಗೆ ಬರೆದ 145 ಬಹಳ ತೃಪ್ತಿ ತಂದಿರತಕ್ಕಂಥ ಕೃತಿ ಅದು. ಅವ್ರು ಎಂತೆಂಥ ಹೋರಾಟ ಅದಾವ ಅಂದ್ರೆ ನಿಮ್ಮ ಮಹಿಳೆಯರ ಬಗ್ಗೆ. ಆದ್ರೆ ಬೆಳಗಾವಿಯಲ್ಲಿ ವಿಶೇಷ ಅಂತ ಸಂಕ್ಷಿಪ್ತ ಹೇಳ್ಬೇಕಂತಂದ್ರೆ, ಇಲ್ಲಿ ನಾಗನೂರಿನಲ್ಲಿ ಏನಂತಲ್ಲ ನಾಗಮ್ಮ ಅಂತ ಏಕರ್, ಅದೇ ತಾನೇ ಮಹಾತ್ಮ ಗಾಂಧಿ ಅವರು ಬೆಳಗಾವಿಗೆ ಬಂದು ಹೋಗಿದ್ರು. 39ನೇ ಕಾಂಗ್ರೆಸ್ ಅಧಿವೇಶನ ಆಗಿತ್ತು. ಅವ್ರು ಬಂದು ಹೋಗಿದ್ದರಿಂದ ಸಾಕಷ್ಟು ಸ್ವಾತಂತ್ರ್ಯದ ಬಗ್ಗೆ ಪ್ರಭಾವ ಕೂಡ ಆಗಿತ್ತು. ಆ ನಂತರ ಏನೈತೆ, ಅವ್ರು ಹೋದ ನಂತರ ಒಮ್ಮೆ ಬೈಲೊಂಗಲ್ಲ ಅಸಿಸ್ಟೆಂಟ್ ಕಮಿಷನರ್ ವೆಲ್ಸ್ ಅಂತಕ್ಕಂಥ ವ್ಯಕ್ತಿ ನಾಗನೂರಿಗೆ ಹೋಗ್ತಾರೆ. ಈ ನಾಗಮ್ಮನ ಮನೆಗೆ ಹೋದಾಗ ಅಲ್ಲಿ ಗೋಡೆ ಮೇಲೆ ಗಾಂಧಿ ಫೋಟೋ ಇರ್ತೈತಿ. ಅವೇನ್ ಮಾಡ್ತಾನೆ, ವೆಲ್ಸ್ ಅಂತಕ್ಕಂಥ ಉಪ ಅಧಿಕಾರಿ ಕಲೆಕ್ಟರ್ ಅದು ತಗೊಂಡ್ಕಾರ ನೆಲಕ್ಕೆ ತಿಕ್ ಬೂಟ್ ಕಾಲಿ ತಿಕ್ ಬಿಡ್ತಾನೆ. ಅವ ನಾಗಮ್ಮ ಏನ್ ಮಾಡ್ತಾಳು, ಅವನ ಅಲ್ಲೇ ಒಂದು ಚಪ್ಪಲಿ ಹೊಡೆದ್ಬಿಡ್ತಾವ. ಅದು ನಾನಂತರ ಅವ ಯಾಕಡ ಅಂತಾರೆ, ಚಪ್ಪಲಿ ಅಂತಾರೆ, ಕಾಲ್ಮರಿಗೆ ಅಂತಾರ್ರಿ, ಶಬ್ದ ಸಾಕು, ಪಾದರಕ್ಷೆ ಅಂತಾರೆ. ಕನ್ನಡ ಶಬ್ದ ವಿಪುಲವಾಗಿರುತ್ತೆ, ಸಾಕಷ್ಟು ಇದನ್ನು ಮಾಡಬಹುದು. ಆ ನಂತರ ವೆಲ್ಸ್ ಅಂತಕ್ಕ ಅಧಿಕಾರಿ ತನ್ನ ಕಚೇರಿ ಬಂದು ಏನು ಪತ್ರ ಬರೀದಾನಂದ್ರೆ ಅವ ಕಲೆಕ್ಟರ್ಗೆ, ಇನ್ನೂ ನಾವು ಸ್ವಾತಂತ್ರ್ಯ ಕೊಡೋದೇ ಗತಿ ಇಲ್ಲ. ಯಾಕಂತಂದ್ರೆ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಮಹಿಳೆಯರು ಕೂಡ ಸ್ವಾತಂತ್ರ್ಯ ಬಗ್ಗೆ ಜಾಗೃತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇವ್ರಿಗೆ ಏನಂತಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಕೊಡಲೇಬೇಕು ಅಂತಕ್ಕಂಥ ವರದಿ ಹಾಕ್ತಾನೆ. ಆ ವರದಿ ಹೆಂಗಿದ್ರು ಸರ್ಕಾರ ವಿರುದ್ಧ ಆತಲ್ಲ ಅದು. ಅವಾಗ ಅವನು ಏನಂತಲ್ಲ, ಏನು ಜನರ ಪರವಾಗಿ ಈ ರೀತಿ ಬರೀತಿ ಅಂತ ಅವನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಪ್ರಸಂಗ ಕೂಡ ಬರ್ತೈತಿ. ಇದು ನಾಗಮ್ಮ ಒಬ್ರು. ಆ ನಂತರ ಗೋಕಾಕದಲ್ಲಿ ಒಬ್ರು ಪಾರವ್ವ ಅಂತ ಏಕರ್, ಪಾರವ್ವ ಅಂತ ಸುಮ್ಮನೆ ರಸ್ತೆ ಹೋಗಿರ್ತಾಳ. ಒಂದು 5-6 ಹುಡುಗರು ಕೈಯ ಧ್ವಜ ಹಿಡ್ಕೊಂಡ್ರೆ ನಿಂತಿರ್ತಾರೆ. ಆ ಅಮ್ಮ ಪಾರವ್ ಕೇಳ್ತಾ, ಇಲ್ಲೇ ಮಾಡಕತ್ತೀರಿ ನೀವು ಅಂತ ಏಕರ್. ಏನಿಲ್ಲ, ಈ ಧ್ವಜ ನಾವು ಅಲ್ಲಿ ಮ್ಯಾಲ ಸರ್ಕಾರಿ ಕಟ್ಟಡ ಮೇಲೆ ಏರಿಸ್ಬೇಕಾಗೈತಿ. ಏರಿಸರಲ್ಲ ಮತ್ತೆ ಇನ್ಯಾಗ ನಿಂತೀರ ಅಂತ ಕೇಳ್ತಾರೆ. ಭಾಳ ದಿಟ್ಟ ಹೆಣ್ಮಗಳ್ರಿ ಆಕಿ. ಆ ನಂತರ ಅವ್ರು ಇಲ್ಲ ಅಲ್ಲಿ ಪೊಲೀಸರ ನೋಡಲ್ಲ ಅಂತ ಅಂಕಲೆ, ಅದಕ್ಕೆ ಯಾಕೆ ಹೆದರ್ತಾರೆ ಅಂತ ಏಕರ ಆ ಜೆಂಡಾ ತಗೊಂಡು ಆ ಕಟ್ಟಡ ಏರ್ಕಾರ ಹಚ್ಚಿ ಬಿಡ್ತಾವ ನೋಡ್ರಿ. ಪೊಲೀಸ್ ಅಲ್ಲೇ ಗುಂಡು ಹೊಡೆದು ಬಿಡ್ತಾರೆ ಆಕಿ. ಅಲ್ಲೇ ಕಲಾಸನ ಇಂಥ ಅದ್ಭುತವಾಗಿರತಕ್ಕಂಥ ಪ್ರಸಂಗ ಬರ್ತಾವ. ಮುಂದೆ ಇಲ್ಲಿ ನಮ್ಮ ಇದ್ರ ಹತ್ರ ಹಣಬರ ಕಾಶಮ್ಮ ಅಂತ ಈಗ ನಿಪ್ಪಾಣಿ ಕಡೆ ನಿಪ್ಪಾಣಿ ಹಣಬರ ಕಾಶಮ್ಮ ಅಂತಕಿ, ಅವನು ಆಕಿ ಮಗ ಲಗ್ನ ವಯಸ್ಸಿಗೆ ಬಂದಿರ್ತಾನೆ. ಲಗ್ನ ವಯಸ್ಸಿಗೆ ಬಂದಾಗ ಏನಕತ್ತಲ್ಲ ಆಕಿ ಹೇಳ್ತಾಳ, ಸ್ವಾತಂತ್ರ್ಯ ಬರೋ ಮಟ್ಟ ನೀನು ಲಗ್ನ ಮಾಡೋದಿಲ್ಲ, ಸ್ವಾತಂತ್ರ್ಯ ಬಂದ ಮೇಲೆ ನೀನು ಲಗ್ನ ಮಾಡೋದು. ಆಕೆ ಮಗ ಏನ್ ಮಾಡ್ತಾನೆ, ಗಂಡು ಮಗ ರೀ, ತನ್ನ ವಯಸ್ಸಿನ ಗೆಳೆಯರೆಲ್ಲ ಕೂಡಿಸ್ಕೊಂಡು ಒಂದು ತಂಡ ಕಟ್ಕೊಂಡು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡ ಚಲೋ ಮಾಡ್ತಾನೆ. ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡ್ಕೊಂಡು ಭೂಗತ ಇರ್ತಾನೆ. ಆ ಭೂಗತ ಅವ್ ಎಲ್ಲಿ ಇರ್ತಾನೆ ಅನ್ನೋದು ಕಾಶವ ಗೊತ್ತಿರ್ತೈತಿ. ಆ ಕಾಶವ ವಿಕಾರ ಅವಾಗ ಅವ್ ಗೆಳೆಯರು ಊಟ ಕೊಟ್ಟು ಬರ್ತಿರ್ತಾನ. ಪೊಲೀಸರು ಆದ್ ಗೊತ್ತಾಕತಿ, ನಿನ್ನ ಮಗ ಮತ್ತು ನಿಮ್ಮ ತಂಡದವ್ರು ಎಲ್ಲಿದಾರೆ ನೀ ಹೇಳ್ತಾ ಇಲ್ವೋ ಅಂತ ಹೊಡೆದು ಬಡದು ಮಾಡ್ರು. ಆಕೆ ನನ್ನ ಮಗಳು ಬಾಯಿ ಬಿಡುದಿಲ್ಲ. ಈ ರೀತಿ ಅಂತಲ್ಲ 145 ಜನ ಸ್ವಾತಂತ್ರ್ಯ ಯೋಧೇಯರು ಅಂತ ಹೇಳಿಲ್ಲ, ಒಬ್ಬರಿಗೆ ಒಬ್ಬರು ಶೂರ ನೋಡ್ರಿ, ಶೂರ ಧೀರದಾರ. ಅವ್ರು ಯಾರಿಗೇನು ಒಟ್ಟ ಹೆದರ್ತಿರ್ಕಿಲ್ಲ ಅವ್ರಿಗೆ. ಎಲ್ಲಿ ಪೊಲೀಸರು ಒಬ್ಬ ಏನ್ ಮಾಡಿದ್ರೆ ಪೊಲೀಸರನ್ನ ಜಡ್ಜ್ ಕುರ್ಚಿ ಮೇಲೆ ಕುಂತ ಬಿಡ್ತಿದ್ರಿ. ನಡ್ರಿ ನಿಮ್ದೇನ್ ಕೆಲಸ ಬ್ರಿಟಿಷ್ ಅಧಿಕಾರಿ, ಶೂರತನ ವೀರತನ ಧೈರ್ಯ, ನೀ ಬ್ರಿಟಿಷ್ ಅಧಿಕಾರಿ ನಿಂದೇನ್ ಕೆಲಸ ಇಲ್ಲಿ ನಿಂದು ಲಂಡನ್ ಕೆಲಸ ಅವ್ರು ಕುರ್ಚಿ ಮೇಲೆ ಕುಂತ ಬಿಡ್ತಿರ್ತಾರ ಒಬ್ಬ ನೋಡ್ರಿ. ಇಂಥ ಮಹಿಳೆಯರು ಬರ್ತಾರೆ, ಅದ್ಭುತವಾಗಿರ್ತಕ್ಕಂಥ ಮಹಿಳೆಯರು ಬರ್ತಾರೆ. ಓ ಸಂಗೊಳ್ಳಿ ರಾಯಣ್ಣ ನನ್ನ ಬಂಗಾರ ಸಿರಿಯಣ್ಣ, ಸಂಗೊಳ್ಳಿ ರಾಯಣ್ಣ ಚಿನ್ನದಂತ ಅರಮನೆ ಜ್ಯೋತಿ, ಕನ್ನ ಕೊರೆದ ಮನೆಯಾಗೈತಿ, ನಿನದಂತ ನಿನದೇನೈತಿ, ನಿನ್ನ ತ್ಯಾಗ ನಲುಗಿ ಹೋಗೈತಿ, ವಿಧಿಯಾಟದಾಗ ನಿನ್ನ ವ್ಯಥೆ ತುಂಬೈತಿ, ಸಂಗೊಳ್ಳಿ ರಾಯಣ್ಣ ನೀನು ಕಥೆಯಾದೆಯೋ ಅಣ್ಣ, ನೀನ್ಯಾಕೆ ಕಲ್ಲಾದೆ ಬೀರಪ್ಪ ಬೆಂದು ಹೋದೆ, ಹಿಂಗ್ಯಾಕೆ ದೂರಾದೆ ರಾಯಣ್ಣ ನೀ ಏಕೆ ಮುಖನಾದೆ, ಓ ಸಂಗೊಳ್ಳಿ ರಾಯಣ್ಣ, ಓ ಸಂಗೊಳ್ಳಿ ರಾಯಣ್ಣ, ಕ್ರಾಂತಿಯ ಕಡಲು ಬತ್ತೋಗೈತೆ, ಮೋಸಕ್ಕೆ ನೀನು ಬಲಿಯಾದೆ, ಮಾತೆಯ ಮಡಿಲು ಬರಿದಾಗೈತೆ,
ಕಾಣದೆ ನೀ ತೆರೆಯಾದೆ, ನೀನ್ಯಾಕೆ ಕಲ್ಲಾದೆ ಬೀರಪ್ಪ ಬೆಂದು ಹೋದೆ, ಹಿಂಗ್ಯಾಕೆ ದೂರಾದೆ ರಾಯಣ್ಣ ನೀ ಏಕೆ ಮೂಕಾದೆ. ಓ ಸಂಗೊಳ್ಳಿ ರಾಯಣ್ಣ, ಭೂಮಿ ಬಂಗಾರ ಗಗನ ಮಂದಾರ, ಏಕೆ ನೀನು ಮರೆಯಾದೆ ಸಂಗೊಳ್ಳಿ ರಾಯಣ್ಣ. ಭಕ್ತಿ ಭಂಡಾರ ಶಕ್ತಿ ಸಿಂಧೂರ, ಏಕೆ ನೀನು ಸೆರೆಯಾದೆ ನಮ್ಮ ಸಂಗೊಳ್ಳಿ ರಾಯಣ್ಣ. ನೀನ್ಯಾಕೆ ಕಲ್ಲಾದೆ ಬೀರಪ್ಪ ಬೆಂದು ಹೋದೆ, ಹಿಂಗ್ಯಾಕೆ ದೂರಾದೆ ರಾಯಣ್ಣ ನೀ ಏಕೆ ಮೂಕಾದೆ. ಓ ಸಂಗೊಳ್ಳಿ ರಾಯಣ್ಣ. ಸ್ನೇಹದ ಒಡಲು ಸಿಡಿದೋಗೈತೆ, ದ್ರೋಹದ ಸಿಡಿಲು ಸಿಡಿಯಾಡೈತೆ, ಕಾಡಿದೆ ನೀನು ನೆನಪಾಗಿ ಜನಿಸಿದೆ, ನೀ ಧರೆಗಾಗಿ ಹಿಂಗ್ಯಾಕೆ ದೂರಾದೆ, ನೀ ಏಕೆ ಕಥೆಯಾದೆ. ಕ್ರಾಂತಿಯ ಓಂಕಾರ ನೀತಿಯ ಝೇಂಕಾರ, ಏಕೆ ನೀನು ನೆರವಾದ ಮೋಸದಿಂದ ಶರಣಾದೆ ವೀರೆಯದೆಗಾರ ಧೀರಗೆಣೆಕಾರ, ಏಕೆ ನೀನು ಶರಣಾದೆ, ನೀನು ಏಕೆ ಮೋಸದಿ ಶರಣಾದೆ ವಿಧಿಯಾಟಕ್ಕೆ ಸೋತೆ. ಓ ಸಂಗೊಳ್ಳಿ ರಾಯಣ್ಣ ನೀನು, ಸಂಗೊಳ್ಳಿ ರಾಯಣ್ಣ ನೀನು, ಸಂಗೊಳ್ಳಿ ರಾಯಣ್ಣ. ದೇಶದ ಪ್ರೇಮು ಕಿಚ್ಚು ಹಚ್ಚಿ ನೀನು ಯಾಕೆ ಸುಮ್ಮನಾದೆ, ದೇವಮಾನವ ನೀನು ನಿನಗ್ಯಾಕೆ ಸೋಲು, ಕಟುಕರ ನಂಬಿಕೆಗೆ ದ್ರೋಹಕ್ಕೆ ನೀನು ಬಲಿಯಾದೆ, ವಿಧಿಯಾಟದಾಗ ನಿನ್ನ ಕಥೆ ತುಂಬೈತೆ. ಓ ಸಂಗೊಳ್ಳಿ ರಾಯಣ್ಣ, ಓ ಸಂಗೊಳ್ಳಿ ರಾಯಣ್ಣ. ಪಾಟೀಲ್ರ, ಮಕ್ಕಳ ಸಾಹಿತ್ಯ ಬಗ್ಗೆ ಒಂದು 2 ನಿಮಿಷ ಹೇಳ್ರಲ್ಲ. ಮಕ್ಕಳ ಸಾಹಿತ್ಯ ಬಗ್ಗೆ ನಾನು ಹೆಚ್ಚು ಬರ್ದಿಲ್ಲ. ಜೈಮಿನಿ ಭಾರತ ಒಂದು ಬರ್ದೇನೆ. ಹೌದು. ಆನಂತರ ನಮ್ಮ ಹೆಮ್ಮೆ ಕಿತ್ತೂರು, ನಮ್ಮ ಹೆಮ್ಮೆ ಅದು ಸರಳ ಕನ್ನಡ ಇರಲಿ ಅಂತ ಬರ್ದಿನ. ಮಕ್ಕಳ ಸಾಹಿತ್ಯ ಬಗ್ಗೆ ಸ್ವಲ್ಪ ಏನಾದ ಇರಲಿ, ಒಲವು ಇರಲಿ ಅಂತ ಹೇಳಿದೆ. ಈ ಕಾದಂಬರಿಗಳ ಬಗ್ಗೆ ಕರುನಾಡು ಸಿಳು ಬೆಳವಡಿ ರಾಣಿ ಮಲ್ಲಮ್ಮನ ಬಗ್ಗೆ ಹೇಳಿರಿ. ಬೆಳ್ಳಿ ಚುಕ್ಕಿ ಬಂಗಾರದ ಕನಸು ಏನಿದು? ಬೆಳ್ಳಿ ಚುಕ್ಕಿ ಬಂಗಾರ ಬಂದು ಕಿತ್ತೂರು ಚೆನ್ನಮ್ಮನ ಬಗ್ಗೆ ಬರೆದಿರ್ತಕ್ಕಂಥ ಬೃಹತ್ ಕಾದಂಬರಿ. ಅದು ಬೃಹತ್ ಕಾದಂಬರಿ. ಅದೇನಿದೆ, ನಾನು ಮೊದಲ ಬೆಳವಡಿ ಮಲ್ಲಮ್ಮ ಕಾದಂಬರಿ ಒಂದು ಬರೆದು ಬಿಡ್ಬೇಕಂತ ಮಾಡೀನ್ರಿ. ಯಾಕ ಓದುಗರು ಕಡಿಮೆ ಅದಾರಲ್ಲ, ಓದಂಗಿಲ್ಲ. ಯಾಕೆ ಆ ರೀತಿ ಕಲ್ಮಠ ಶ್ರೀಗಳು ಏನ್ ಮಾಡಿದ್ರು, ಮತ್ತ ಬೆಳವಡಿ ಮಲ್ಲಮ್ಮನ ಬಗ್ಗೆ ಇತಿಹಾಸ ಅಷ್ಟೊಂದು ಆಕರ ಗ್ರಂಥ ಇಲ್ಲ ಅಂತ ಬರೆದ್ರಿ ನೀವು. ಮತ್ತೆ ಚೆನ್ನಮ್ಮನ ಬಗ್ಗೆ ಸಾಕಷ್ಟು ಅದೊಂದು ಬರೆದ್ ಬಿಡ್ರಿ ಅಂತ ಅಂದ್ರು. ಅವರೇ ಪ್ರಿಂಟ್ ಮಾಡಿ ಅದನ್ನ ಮುದ್ರಣ ಮಾಡಿ ಪ್ರಕಾಶನ ಮಾಡಿದಾರೆ, ಅವರೇ ಮಾಡಿ ಬಂತ. ಇವಾಗ ತ್ಯಾಗಶ್ರೀ ತ್ಯಾಗಶ್ರೀ ಶಿರ್ಸಂಗಿ ಲಿಂಗರಾಜರ ಬಗ್ಗೆ ಐತ್ರ. ಶಿರ್ಸಂಗಿ ಲಿಂಗರಾಜರ ಬಗ್ಗೆ ಲಿಂಗರಾಜ್ ನೋಡ್ರಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ವಲ್ಲಭಭಾಯ್ ಪಟೇಲ್ರು ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶ ಇರತಕ್ಕಂಥ ಎಲ್ಲಾ ಪಾಳೆಗಾರರು ದೇಶಗತಿಗಳು ಅವನ್ನೆಲ್ಲ ಕೇಂದ್ರ ಸರ್ಕಾರದಲ್ಲಿ ವಿಲೀನ ಮಾಡ್ಕೊಂಡ್ರು. ಇವತ್ತಿಗೂ ಕೂಡ ಉಳಿದಿರ್ತಕ್ಕಂಥ ಒಂದೇ ಒಂದು ಸಂಸ್ಥಾನ ಅಂದ್ರೆ ನವಲಗುಂದ ಶಿರಸಂಗಿ ಸಂಸ್ಥಾನ. ಅದಕ್ಕೆ ಕಾರಣ ಏನು ಅಂತಂದ್ರೆ ಶಿರಸಂಗಿ ಲಿಂಗರಾಜರು ಅವರ ಒಂದು ದಾನಪತ್ರ, ದಾನಶೂರ ಕರ್ಣ. ಆ ದಾನಪತ್ರ ಏನಿತ್ತಂದ್ರೆ ಇಡೀ ಸರ್ವಸ್ವವನ್ನ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಸಲುವಾಗಿ ಅವರು ದಾನವನ್ನ ಮಾಡಿದ್ರು. ಆ ಕಾರಣದಿಂದ ಅಂತ ಇವತ್ತು ತ್ಯಾಗಶ್ರೀ ಅಂತಕ್ಕಂಥ ಹೆಸರು ಅವ್ರಿಗೆ ಪ್ರಾಪ್ತ ಆಗಿದೆ ಅಂತ ಹೇಳಿ. ಏನಿದು ಜಲದಗ್ನಿ? ಜಲದಗ್ನಿ ನಾವು ವಿಶೇಷವಾಗಿರ್ತಕ್ಕಂಥ ಕೃತಿ. ಜಲದಗ್ನಿ ಏನು ಅಂತಂದ್ರೆ ಜಮದಗ್ನಿ ರೇಣುಕಾ ದೇವಿ ಗಂಡ. ಹೌದು. ಸಾಮಾನ್ಯವಾಗಿ ಜಮದಗ್ನಿ ಅನ್ಕೊಳ್ಳಿ ನಿಮ್ ಕಲ್ಪನೆ ಏನು ಬರ್ತದ್ರಿ? ಏನ್ ಬ ಕಲ್ಪನೆ ರೀ? ಅಲ್ಲೇ ಬಂದ ಗದ್ಲ. ಅದೇನಾಗೈತೆ ಅಂತಂದ್ರಿ, ಜಮದಗ್ನಿ ಬಗ್ಗೆ ನಾನು ಭಾಳ ತಲೆ ಕೆಡಿಸ್ಕೊಂಡೆ. ಅವ್ನ್ ಏನಂತ ಸುಮಾರು ಒಂದು ವರ್ಷ 90 ವರ್ಷ ಬದುಕಿದಂತ ತಿಳ್ಕೊರು. 90 ವರ್ಷನಾಗ ಮೊದಲು 30 ವರ್ಷ ಭಾಳ ಶಾಂತ ಇರ್ತಾನ್ರ ಜಲ. ಮುಂದಿನ 30 ವರ್ಷ ಏನಂತಲ್ಲ ಉಗ್ರಕ್ಕ ಬೆಂಕಿ, ಮತ್ತ ಮುಂದಿನ ವರ್ಷ ಏನಂತ ಮತ್ ಶಾಂತ ಅಕ್ಕ ನಾವು. ಅದಕ್ಕೆ ಅವ ಜಲದಗ್ನಿ. ಅದ್ರ ಬಗ್ಗೆ ಏನಂತಲ್ಲ ನಮ್ಮ ಇವರು ರಾಮಚಂದ್ರ ಭಾವಿ ಅಂತದಾರ, ಅವ್ರು ಪೌರಾಣಿಕ ಕಾದಂಬರಿ ಅಂತಲ್ಲ ಭಾಳ ಪರಿಣಿತರು. ಅವ್ರ ಜೊತೆ ಚರ್ಚೆ ಮಾಡಿನ್ಯ. ಮತ್ತೆ ಒಂದು ನಾನು ಎಲ್ಲೋ ಒಂದು ಸುಳು ಕೂಡ ಸಿಕ್ಕತಿ, ಅವನ ಹೆಸರು ತಪ್ಪತ್ತದು. ಜಲದಗ್ನಿ ಹೋಗಿ ಜಮದಗ್ನಿ ಐತಿ. ಪಾಟೀಲ್ರ, ನಿಮ್ಮ ಸಾಹಿತ್ಯಿಕ ಹಲವಾರು ಕೃತಿಗಳ ಬಗ್ಗೆ
ಅವಲೋಕನ ಮಾಡಿದ್ದೀವಿ. ಇನ್ನು ಒಂದು ಮುಖ್ಯವಾದ ಪ್ರಶ್ನೆ ನಮ್ಮ ಕೇಳುಗರಿಗೆ ಕಾಡ್ತದೆ, ನಮಗೂ ಕಾಡ್ತದೆ. ಸಾಹಿತಿ ಅಂದರೇನು? ಸ್ವಲ್ಪ ಬರೀತಾರ, ಪುಸ್ತಕ ಬಿಡುಗಡೆ ಮಾಡ್ತಾರ, ಮತ್ತೆ ಮುಂದೆ ಬರೀಲಿಕ್ಕೆ ಹೋಗುದಿಲ್ಲ. ನಿಜವಾದ ಸಾಹಿತಿಯ ಲಕ್ಷಣಗಳೇನು? ಸಾಹಿತಿ ಯಾರಿಗೆ ಕರಿಬೇಕು ಅದನ್ನ ಹೇಳ್ಬಿಡ್ರಲ್ಲ. ಮೊದಲನೇದಾಗಿ ಸಾಹಿತ್ಯ ಅಂದ್ರೆ ಏನು ಅಂತಂದ್ರೆ ನಮ್ಮ ಜೀವನದ ಪ್ರತಿರೂಪ. ಜೀವನದಲ್ಲಿ ಏನೇನು ಘಟನೆ ನಡೀತಾ ಇದಾವ ಅದು ಅಕ್ಷರ ರೂಪಕ್ಕೆ ಇಳಿಸೋದನ್ನು. ಹೌದು, ಅವ್ರದ್ದು ತಮ್ಮ ಆ ಅಕ್ಷರ ರೂಪಕ್ಕೆ ಇಳಿಸ್ತಕ್ಕಂಥ ವ್ಯಕ್ತಿಗಳು ಅಂದ್ರೆ ಸಾಹಿತಿಗಳಲ್ಲ, ಅವ್ರದೇ ಆಗಿರತಕ್ಕಂಥ ಕುಶಲತೆ ಇರ್ಬೋದು, ಅವ್ರದೇ ಆಗಿರತಕ್ಕಂಥ ಒಂದು ಜಾಣತನ ಇರ್ಬೋದು, ಅವನ್ನೆಲ್ಲ ಬಳಸ್ಕೊಂಡು ಅಂತಲ್ಲ ಅವು ಅಕ್ಷರ ರೂಪಕ್ಕೆ ಇಳಿಸ್ತಕ್ಕಂಥ ಒಂದು ಕೆಲಸ. ಇಲ್ಲಿ ಏನಾಗತ್ತೆ ಅಂದ್ರೆ ಸಾಹಿತ್ಯ ಅಂತ ಏಕದಮ್ ಸಾಹಿತಿಗಳು ಯಾರು ಆಗುದಿಲ್ಲ, ಆಗ್ಲಿ ಸಾಧ್ಯ. ನನ್ನ ಪ್ರಕಾರ ಮೊಟ್ಟ ಮೊದಲದಾಗಿ ದೀರ್ಘವಾಗಿರ್ತಕ್ಕಂಥ ಅಧ್ಯಯನ ಬೇಕಾದ ಅಧ್ಯಯನ ಅಂದ್ರೆ ಅಧ್ಯಯನ. ನಾ ಸುಮಾರಾಗಿ ನನ್ನ ನೆನಪದ ಮಟ್ಟಿಗೆ ಸುಮಾರು 1,500 ಕಾದಂಬರಿ ಓದೇನ್ರ ಕಾಲೇಜಿನ ಇಲ್ಲಿ ಮಟ್ಟ. ಹೌದು, 1,500 ಕಾದಂಬರಿ. ಮತ್ತೆ ನಾವು ಒಟ್ಟು ಓದೋದನ್ನ ಏನು ಸಿಕ್ಕರು ಓದೋಣ. ಈಗ ಭೇಟಿಗೆ ಬಂದ ಓದ್ಕೋತೆ ಕೂತಿದ್ರು. ಪತ್ರಿಕೆಯಲ್ಲಿ ಅಂತ ಸಂಪಾದಕಿ ಇಡೋಕೋನ್ಕರ್ ಎಲ್ಲ ಓದೋದು, ಒಟ್ಟು ಓದು ಅಧ್ಯಯನ ಏನಂತದ, ಅಧ್ಯಯನ ಸಮಾಜವನ್ನ ನೋಡ್ತಕ್ಕಂಥ ದೃಷ್ಟಿಕೋನ ಬೇಕು. ಇನ್ನು ಎರಡನೇದು ಐತಿಹಾಸಿಕ ಕಾದಂಬರಿ ಬಗ್ಗೆ ಬರೀಬೇಕು ಅಂತಂದ್ರೆ ಈ ಚಾರಿತ್ರಿಕ ಕಾದಂಬರಿ ಬರೀಬೇಕು ಭಾಳ ಎಚ್ಚರಿಕೆಯಿಂದ ಬರೀಬೇಕು. ಹೌದೌದು. ಯಾಕಂದ್ರೆ ಸಾಮಾಜಿಕ ಕಾದಂಬರಿ ಎಲ್ಲೇ ಕುಂತ ಬರೀಬಹುದು, ಅದ್ರ ಬಗ್ಗೆ ಯಾರು ಹಚ್ಚಿ ಇದನ್ನ ಮಾಡೋದಿಲ್ಲ. ಐತಿಹಾಸಿಕ ದಾಖಲೆಗಳು ಸಿಕ್ಬಿಡ, ದಾಖಲೆ ಬೇಕು. ಯಾರಾದ್ರೂ ನಾಳೆ ಏನೋ ಪ್ರಶ್ನೆ ಕೇಳಿರು ಅಂತಂದ್ರೆ, ಉದಾಹರಣೆ ನಮ್ಗೆ ಇವ್ರದ್ದು ಐತಲ್ಲ, ಈಗ ಚಿಕ್ಕವೀರಾಜೇಂದ್ರ ಕಥೆ ವಿವಾದ ಆತಲ್ಲ, ಯಾರೋ ಒಂದು ಪ್ರಶ್ನೆ ಕೇಳ್ತಾರೆ, ಏನ್ರಿ ಇದನ್ನ ನೀವು ಎಲ್ಲಿಂದ ತೊಗೊಂಡ್ ಬರ್ದಿರಿ ಅಂತ. ಈಗ ಅದ್ರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಇರ್ಬೇಕು ನಾವು. ನೋಡ್ರಿ, ಯಾವುದೇ ಒಬ್ಬ ಸಂಶೋಧಕ, ಒಬ್ಬ ಚಾರಿತ್ರಿಕ ಕಾದಂಬರಿಕಾರಿ ಅಂತಲ್ಲ ತಪ್ಪು ಮಾಡಬಹುದು, ಸುಳ್ಳು ಹೇಳುವುದಿಲ್ಲ. ಆ ರೀತಿ ಅಂತಲ್ಲ ನಮ್ಗೆ ತಿಳಿದಷ್ಟು ನಾವು ಬರೆದಿರ್ಬೋದು. ಒಟ್ಟಾಗಿ ಭಾಳ ಹೊಣೆಗಾರಿಕೆಯನ್ನು ಹೊಂದಿರತಕ್ಕಂಥ ಒಂದು ಕೆಲಸ ಅದು ಕಾದಂಬರಿ ಬರೆಯೋದು ಅಂತ. ಇದನ್ನ ನಾವು ಸರ್ಜು ಕಾಟ್ಕರ್ ನಾವು ಮ್ಯಾಗ ಮಾತಾಡ್ತಿರ್ತೀವಿ. ನಾವು ಅವರು ಕೂಡ ಚಾರಿತ್ರಿಕ ಕಾದಂಬರಿ ಅದಾರ. ಮತ್ತು ಬೆಳವಡಿ ಮಲ್ಲಮ್ಮ ಕಿತ್ತೂರು ಇತಿಹಾಸ ಬಗ್ಗೆ ಅವರು ಕೂಡ ಚರಿತ್ರೆ ಬಗ್ಗೆ ಸಾಕಷ್ಟು ಏನಂತಲ್ಲ ಆಸಕ್ತಿ ಉಳ್ಳವರು. ಮೊನ್ನೆ ಒಂದು ಛತ್ರಪತಿ ಶಿವಾಜಿ ಬಗ್ಗೆ ಒಂದು ಪುಸ್ತಕ ಕಾದಂಬರಿ ಬರೆದ್ರು ಅವರು. ಆ ಕಾದಂಬರಿನ ಪೂರ್ತಿ ಲೇಖನ ಕೂಡ ಮಾಡೀನಿ ಅದನ್ನು. ಈ ರೀತಿ ಏನಂತಲ್ಲ ಬೆಳಗಾವಿಯಲ್ಲಿ ನನಗೆ ಸಾಕಷ್ಟು ಜನ ಸಾಹಿತಿಗಳು, ಗೈಮಠ್ ಸರ್, BS ಗೈಮಠ್ ಸರ್ ಇರ್ಬೋದು, ಜಗಜೀಂಪುರ್ ಇರ್ಬೋದು, ಏನಿಗೆ ಇರ್ಬೋದು, ಮತ್ತು ನಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಆಗಿದ್ದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಸವರಾಜ್ ಗಾರಿಗೆ ಅವರು, ಅಬಕ್ ಹೊರಬು ಅವರು, ಎಲ್ಲಾ ಸಾಹಿತಿಗಳ ತಂಡ ಏನಿದೆಯಲ್ಲ ಇವ್ರು ನಾನು ಬಹಳ ಬೆಂಬಲವನ್ನು ಕೊಡ್ತಕ್ಕಂಥ ವ್ಯಕ್ತಿ. SI ತಿಮ್ಮಾಪುರ ಇರ್ಬೋದು. ಈ ರೀತಿ ಏನಿದೆ ಅಲ್ಲ ಇವರೆಲ್ಲ ಒಂದು ಬಳಗ ಏನಿದೆಯಲ್ಲ ಇವರು ಕೂಡ ನನಗೆ ಬೆಳಗಾವಿಯಲ್ಲಿ ನನ್ನ ಸಾಹಿತ್ಯಕ್ಕೆ ಸಾಕಷ್ಟು ಒಂದು ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಪಾಟೀಲ್ ರೀ, ಒಟ್ಟಿನಲ್ಲಿ ನಿಮ್ಮ ಮಾತಿನ ಸಾರಾಂಶ ಏನು? ಯುವ ಬರಹಗಾರರು ಸಾಕಷ್ಟು ಓದಬೇಕು. ಇದು ಒಂದು ಒಳ್ಳೆ ಸಂದೇಶ ನೀವು ನಮಗೆ ಕೊಟ್ಟಿರಿ. ಪ್ರತಿಭೆ ಅದು. ಇನ್ನು ವಿಶೇಷವಾದಂತಹ ಒಂದು ಕೊನೆಯ ಮಾತುಗಳ ಒಳಗೆ ಬರ್ತೀವಿ ನಾವಿನ್ನ. ನೆಲದೊಡಲ ಧ್ವನಿ ಶಿವರ, ಬೆಳವಡಿ ಶಿವರ ಒಡ್ಡರ ಎಲ್ಲಣ್ಣ. ಈ ಕೃತಿ ಬಗ್ಗೆ ನಾನು ವಿಶೇಷವಾಗಿ ಹೇಳಲೇಬೇಕು ಅದನ್ನು. ಯಾಕಂತಂದ್ರೆ ಈಗ ಮೊನ್ನೆ ಬೆಳವಡಿ ಉತ್ಸವ ಅಂತ ಏನಾಯ್ತಲ್ಲ, ಬೆಳವಡಿ ಉತ್ಸವದಲ್ಲಿ ಈ ಕಾದಂಬರಿ ಬಿಡುಗಡೆ ಆಯ್ತು. ಇದು ಕೂಡ ಚಾರಿತ್ರಿಕ ಕಾದಂಬರಿ. ಈ ನೆಲದೊಡಲ ಧ್ವನಿ ಶೂರ ಅಂತಂದ್ರೆ ಬೆಳವಡಿಯಲ್ಲಿ ಇರ್ತಕ್ಕಂಥ ಒಬ್ಬ ಒಡ್ಡರ ಎಲ್ಲ ಅನ್ನತಕ್ಕಂಥ ಶೂರ. ಸಂಗೊಳ್ಳಿ ರಾಯನ, ಒಡ್ರ ಎಲ್ಲನ್ನ, ಅಂಬ್ರ ಬಾಳಪ್ಪ, ಬಿಚಕತ್ತಿ ಚನ್ನಬಸಪ್ಪ, ಆಣದ ಗಜವೀರ ಇವರೆಲ್ಲ ಮೇಲೆ ಸರ್ದಾರ್ ಗುರುಸಿದ್ದಪ್ಪ, ಅವರಾದ ವೀರಪ್ಪ ಮಂತ್ರಿ ಇವರೆಲ್ಲ ಏನದಾರಲ್ಲ ಒಂದೇ ತಂಡ. ಅದು ಕಿತ್ತೂರು ಚೆನ್ನಮ್ಮನಿ ಮತ್ತು ನೆಲಕ್ಕೆ ನಿಷ್ಠರಾಗಿರ್ತಕ್ಕಂಥ ವ್ಯಕ್ತಿಗಳು. ಈತನ ವಿಶೇಷತೆ ಏನು ಅಂತಂದ್ರೆ ಈತ ಒಂದು ಒಲ್ಲಿ ಅಂತಾರೆ ಹೆಗಲ ಮೇಲೆ. ಆ ಒಲ್ಲಿಯನ್ನು ಹಾಯಿಸಿ ಕಿವಿಗೆ ಬಲಗೈ ಮೇಲೆ ಕೊಟ್ಟ ಅಂತಂದ್ರೆ ಬಲಕಿವಿ ಅಲ್ಲಿಟ್ಟ ಅಂತಂದ್ರೆ ಸುಮಾರು 4-5 ಕಿಲೋಮೀಟರ್ ದೂರದಲ್ಲಿ ಎಷ್ಟು ಆನೆಗಳು, ಒಂಟೆಗಳು, ಜನ ಬರ್ತಾವ ಸ್ಪಷ್ಟ ಹೇಳ್ಬಿಡ್ತದ್ದು ನೋಡ್ರಿ. ಒಂದ್ ರೀತಿ ಈಗ ನಾವು ಅದಕ್ಕೆ ಸ್ಪರ್ಶ ಜ್ಞಾನ ಅಂದ್ರೂ ಅಡ್ಡಿ ಇಲ್ಲ, ಸ್ಪರ್ಶ ಜ್ಞಾನ. ಆ ರೀತಿಯ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ. ಇನ್ನ ಈಗಿನ ಜಿಲ್ಲಾಧಿಕಾರಿ ಆಗಿರತಕ್ಕಂಥ ಮಾನ್ಯ ಶ್ರೀ ಮೊಹಮ್ಮದ್ ರೋಷನ್ ಅವರು ಈ ಪುಸ್ತಕವನ್ನ ಮೊನ್ನೆ ಬೆಳವಡಿಯಲ್ಲಿ ಲೋಕಾರ್ಪಣೆ ಮಾಡಿದ್ರು. ಲೋಕಾರ್ಪಣೆ ಮಾಡಿದ ನಂತರ ಮೊನ್ನೆ ನೀವು ಇದ್ರಿ ಸಮಕ್ಷ ನನ್ನ ಮಾತಿಗೆ ಅವ್ರು ಆರಂಭದಲ್ಲಿ ಹೇಳಿದ್ರಲ್ಲ, ಆರಂಭದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ರೂಪಾಯಿ ಬರೆದಿರತಕ್ಕಂಥ ಕಾದಂಬರಿಯನ್ನ ಬೆಳವಡಿ ಉತ್ಸವದಲ್ಲಿ ಒಡ್ರೆಲ್ಲ ಬಗ್ಗೆ ಬಿಡುಗಡೆ ಮಾಡಿದೀವಿ. ನಾವು ಓದ್ತಾ ಇದ್ದೇನೆ, ರೋಮಾಂಚನಕಾರಿಯಾಗಿರ್ತಕ್ಕಂಥದ್ದು. ನೀವು ಓದ್ರಿ ಅಂತಕ್ಕಂಥ ಮಾತು ಹೇಳಿದ್ರು. ಅವ್ರ ಮಾತು ಕೇಳಿ ನಾ ರೋಮಾಂಚನ ಆಗಿಬಿಟ್ಟು. ಯಾಕಂದ್ರೆ ಒಬ್ಬ ಹೊರ ರಾಜ್ಯದ ಬಂದಿರತಕ್ಕಂಥ ಮಾನ್ಯ IAS ಅಧಿಕಾರಿಗಳು ಒಂದು ಕನ್ನಡ ಕಾದಂಬರಿ ಬಗ್ಗೆ ಇಷ್ಟೊಂದು ಆಸಕ್ತಿ ವಹಿಸ್ತಾರಲ್ಲ, ಅದು ನನಗೆ ಸಲ್ತಕ್ಕಂಥ ಗೌರವ ಅಲ್ಲ, ಅದು ಒಡ್ಡರೆ ಎಲ್ಲ ನನಗೆ ಸಲ್ತಕ್ಕಂಥ ಗೌರವ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸಂತೋಷ. ಇನ್ನು ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಆಗಿದ್ದೆ, ಜಿಲ್ಲಾಧ್ಯಕ್ಷ ಆಗಿದ್ದೆ. ಇದಕ್ಕೆಲ್ಲ ಕಾರಣ ಅಂತಂದ್ರೆ ಸನ್ಮಾನ್ಯ ಡಾಕ್ಟರ್ ಪ್ರಭಾಕರ್ ಕೋರಿ ಅವರು, ಅದೇ ರೀತಿ ನಾಗನೂರು ರುದ್ರಾಕ್ಷಿ ಮಠದ ಶ್ರೀಗಳು, ಆ ನಂತರ ನಮ್ಮ BS ಗೈಮಠ್ ಅವರು, ಬಸವರಾಜ್ ಜಗಜಿಂಪಿ ಅವರು, ಸರ್ಜು ಕಾಟ್ಕರ್ ಅವರು, ಇದೇ ಹೇಳಿ ಕಾರ್ಯದರ್ಶಿ ಅಂತ ಇದೇ ಹೇಳಿ ನಾನು. ಇವರು ನನ್ನ ತಾಲೂಕು ಅಧ್ಯಕ್ಷರು ಮಾಡಿದ್ರು, ಜಿಲ್ಲಾಧ್ಯಕ್ಷರು ಮಾಡಿದ್ರು. ಅಷ್ಟೇ ಅಲ್ಲ,
ಮುಂದಿನ 3 ವರ್ಷಗಳ ಕಾಲ ಆ ಒಂದು ಪರಿಷತ್ತನ್ನು ಸುರಳಿತವಾಗಿ ನಡೆಸಿಕೊಂಡು ಹೋಗುವ ಸಲುವಾಗಿ ಅವ್ರು ತಮ್ಮದೇ ಆಗಿರ್ತಕ್ಕಂಥ ಸಹಾಯ ಸಹಕಾರ ಕೊಟ್ಟರು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಇನ್ನು ನನ್ನ ಸರ್ಕಾರಿ ಸೇವೆಯ ಸಂದರ್ಭದಲ್ಲಿ ಕೆಲವು ಜನ ನೆನಪಿಸಿಕೊಳ್ಳಲೇಬೇಕು. ಜಿಲ್ಲಾಧಿಕಾರಿಗಳು ಅಂತಂದ್ರೆ ಈಗಿರ್ತಕ್ಕಂಥ ಮುಖ್ಯ ಕಾರ್ಯದರ್ಶಿಗಳು ಸನ್ಮಾನ್ಯ ಡಾಕ್ಟರ್ ಶಾಲಿನಿ ರಜನೀಶ್ ಅವರು, ಹಿಂದೆ ಇರತಕ್ಕಂಥ ಜಿಲ್ಲಾಧಿಕಾರಿಗಳು ಎನ್ ಜಯರಾಮ್ ಸಾಹೇಬರು, ಅದೇ ರೀತಿ ಜಿ ವಿ ಗಂಗವಾಡ್ ಸಾಹೇಬರು, ಆನಂತರ ಪ್ರಾದೇಶಿಕ ಆಯುಕ್ತರಾಗಿರ್ತಂಥ ಅಮಿತಾಬ್ ಪ್ರಸಾದ್ ಅವರು, ಈ ರೀತಿ IAS ಅಧಿಕಾರಿಗಳು. ಇನ್ನು ಉಪವಿಭಾಗಾಧಿಕಾರಿಗಳು ಅಂತಂದ್ರೆ ಶಿವಾನಂದ ಭಜಂತ್ರಿ ಅವರು, ಈಗ ನಮ್ಮ ಬೆಳಗಾವಿಯ ಅಪರ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ವಿಜಯ್ ಕುಮಾರ್ ಹೊಣಕೇರಿ ಅವರು, ಈ ಎಲ್ಲ ಅಧಿಕಾರಿಗಳ ತಂಡ ಏನಿದೆಯಲ್ಲ ನನ್ನ ಕನ್ನಡವನ್ನು ಬೆಳೆಸುವ ಸಲುವಾಗಿ ನನ್ನ ಕನ್ನಡ ಆಸಕ್ತಿಗೆ ನೀರೆರೆಯೋದು ಪೋಷಣೆಯನ್ನು ಮಾಡಿದ್ರು ಅಂತ ಹೇಳಿದ್ರೆ ಅಡ್ಡಿ ಇಲ್ಲ. ಅವನ ಯಾವುದೇ ಸಂದರ್ಭದಲ್ಲಿ ಕೂಡ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೇನೆ. ಇನ್ನು ಒಂದು ಬಿಟ್ಟಿರ್ತಕ್ಕಂಥ ಪ್ರಶ್ನೆ ಅಂತಂದ್ರೆ ಈಗಾಗಲೇ ನಾ ಹೇಳಿ ನನ್ನ BA ಮುಖ್ಯವಾಗಿರ್ತಕ್ಕಂಥ ವಿಷಯ ಅರ್ಥಶಾಸ್ತ್ರ, ಉಪವಿಷಯ ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ. ಕನ್ನಡ ನಾವು ಹೆಚ್ಚು ಎಲ್ಲಿ ವಿಷಯ ಓದೇ ಇಲ್ಲ, ಆದರೂ ಕೂಡ ಇಷ್ಟೆಲ್ಲ ನಾ ಸಾಹಿತ್ಯವನ್ನು ರಚನೆ ಮಾಡ್ಬೇಕಾದ್ರೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಕೇವಲ ಕನ್ನಡ ಆಸಕ್ತಿ. ನಾ ಯಾರ್ಯಾರು ಹೇಳ್ತೇನೆ ನಿಮ್ಮ ಪದವಿ ಏನು ಅಂತಂದ್ರೆ ನನ್ನ ಪದವಿ ನೋಡ್ರಿ ನಾನು 2 MA ಆಗ್ಯಾವ. ಒಂದು ಕನ್ನಡ ಅಂತಂದ್ರೆ ಕನ್ನಡ ಆಸಕ್ತಿ ಒಂದು ಹೌದು, ಆ ನಂತರ ಕನ್ನಡ ಸಂಘಟನೆ ಬಗ್ಗೆ ಈ ರೀತಿ ಅಂತಲ್ಲ ಒಂದು ಕನ್ನಡ ಪ್ರೀತಿ ಮತ್ತು ಕನ್ನಡ ಆಸಕ್ತಿ, ಈ 2 ಇದರಿಂದ ಅಂತಲ್ಲ ನಾವು ಕನ್ನಡ ಬರೀ ಓದುವ ಮುಖಾಂತರ ನನ್ನದೇ ಆಗಿರತಕ್ಕಂಥ ಒಂದು ಪ್ರತಿಭೆಯನ್ನು ಗಳಿಸಿಕೊಳ್ಳುವ ಮುಖಾಂತರ ಈ ಒಂದು ಸಾಹಿತ್ಯ ರಚನೆಗೆ ನಾನು ಕೈ ಹಾಕಿನಿ. ಈವರೆಗೆ ಬರೆದಿರ್ತಕ್ಕಂಥ 11 ಚಾರಿತ್ರಿಕ ಕಾದಂಬರಿ, ಒಂದು ಪೌರಾಣಿಕ ಕಾದಂಬರಿ. ಜಲದಗ್ನಿ ಬಗ್ಗೆ ಏನಿಲ್ಲ, ಅದೊಂದು ಪೌರಾಣಿಕ, ಉಳಿದ 11 ಏನಂತಲ್ಲ ಚಾರಿತ್ರಿಕ ಕಾದಂಬರಿಗಳು. ಹಂಗೆ ಅದು ಒಂದು ರೀತಿ ಚಾರಿತ್ರಿಕ ಪೌರಾಣಿಕ ಕಾದಂಬರಿ. ಅದನ್ನು ಕೂಡ ನಾ ಕ್ಷೇತ್ರ ಕಾರ್ಯ ಮಾಡಿನ ಬರಿಬೇಕಾದ ಜಲದಗ್ನಿ ಬಗ್ಗೆನೂ. ಈ 12 ಕೃತಿಗಳನ್ನು ಬರೆದ್ರು ಕೂಡ ಇಲ್ಲಿವರೆಗೆ ಅಂತಲ್ಲ ಓದುಗರ ಒಪ್ಕೊಂಡಾರು ಅಂತ ಹೇಳಿ ರೆಡ್ಡಿ ಅಲ್ಲ. ಯಾವುದೇ ರೀತಿ ಇಲ್ಲಿವರೆಗೆ ವಿವಾದ ಬಂದಿಲ್ಲ. ಯಾಕಂದ್ರೆ ಚಾರಿತ್ರಿಕ ಕಾದಂಬರಿ ಬರೀಬೇಕಂದ್ರೆ ಬಹಳ ಅಪಾಯಕಾರಿಯಾಗಿರತಕ್ಕಂಥ ಕೆಲಸ. ನಾವೆಲ್ಲ ಬಹಳ ಎಚ್ಚರದಿಂದ ಬರೀತಕ್ಕಂಥ ಕೆಲಸ. ಅದ ಆಟ ಉದ್ರೂಢರ ಬಗ್ಗೆನೂ ಬರೆದೇನೆ, ಸರ್ ಸಿದ್ದಪ್ಪ ಕಂಬಿಯವ್ರ ಬಗ್ಗೆನೂ ಬರೆದೇನೆ, ಕಲ್ಲೂರು ರಾಯನಗೌಡರ ಬಗ್ಗೆನೂ ಬರೆದೇನೆ. ವ್ಯಕ್ತಿಗಳ ಬಗ್ಗೆ ನಾ ಬರೀತಕ್ಕಂಥ ಉದ್ದೇಶ ಏನಂದ್ರೆ ಆ ವ್ಯಕ್ತಿಗಳ ಇರತಕ್ಕಂಥ ಆದರ್ಶಗಳು ಇವತ್ತಿನ ಪೀಳಿಗೆಗೆ ಒಂದಿಷ್ಟಾರು ಸಾಗಲಿ, ಮುಂದೆ ಹೋಗ್ಲಿ, ಅಷ್ಟ ಉದ್ದೇಶ. ಅವ್ರ ಚರಿತ್ರೆ ಅಂದ್ರೆ PhD ಕೆಲವು ಭಾಳ ಓದೋದು ಹೆಚ್ಚಾಗಿ ಆ ಕಾದಂಬರಿ ಕಥೆಗಳನ್ನ ಓದ್ತಾರೆ. ಯಾಕಂದ್ರೆ ಅವಳು ರಸಾಯನ ಇರ್ತದೆ, ನಮ್ದೇ ಆಗಿರತಕ್ಕಂಥ ಒಂದು ಸಾಹಿತ್ಯಿಕ ಗುಣಗಳೆಲ್ಲ ಇರೋದ್ರಿಂದ ಆ ಕಾದಂಬರಿ ಓದ್ತಾ ಏನಿದೆ ಅಲ್ಲ ಆ ಮಹನೀಯರ ಬಗ್ಗೆ ಅವರು ತಿಳ್ಕೊಂತಾರು. ಮಂಟೂರ್ ಬಾಳಪ್ಪ ಅಂತ ಯಾರಂತ ಕೇಳ್ತಿರ್ತಾರೆ, ಇದೇ ನೀವು ಕೇಳಿದ್ರಿ ಒಡ್ರಿ ಅಲ್ಲನ ಅಂತ ಹೇಳಿದ್ರೆ ಅವನ ಕಥಾ ರೂಪದಲ್ಲಿ ಬರೆದೀವಿ ಅಂತಂದ್ರೆ ಆ ವ್ಯಕ್ತಿಯ ಪರಿಚಯ ಆಗುವ ಜೊತೆಗೇನೆ ಆ ಒಂದು ಸಾಹಿತ್ಯದ ಒಂದು ರಸದೌತನ ಕೂಡ ಈ ಚಾರಿತ್ರಿಕ ಕಾದಂಬರಿಯಿಂದ ಆಗೋದಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾರೆ. ಪಾಟೀಲ್ರ, ಇಲ್ಲಿವರೆಗೆ ಬಂದಿರಿ, ಸುದೀರ್ಘವಾದಂಥ ಜೇನು ಸುಧಾಮೃತ ಅಂತ ಹೇಳ್ತೀವಿ ನಾವು, ಅದ್ಭುತ ಮಾತುಗಳನ್ನು ಹೇಳಿದ್ರೆ ನೀವಿದ್ರೆ ನಮ್ಮ ಕೇಳುಗರಿಗೆ ಸಂತೋಷ ಆಗ್ಯದ. ಈಗ ನಿಮಗೆ ಕೆಲವು ಪ್ರಶಸ್ತಿಗಳು ಬಂದಾವ, ನಿಮಗಿದ್ರೆ ನಿಮಗೆ ಪ್ರಶಸ್ತಿಗಳು ಬಂದಾಗ ನಿಮಗೆ ಏನ್ ಅನಿಸ್ತದ? ಪ್ರಶಸ್ತಿಗಳು ಅಂತಂದ್ರೆ ಕೆಲವು ಸಂಘ ಸಂಸ್ಥೆದು ಎಲ್ಲ ಬಂದಾವ. ಪ್ರಶಸ್ತಿ ಬಂದಾಗ ಏನಪ್ಪಾ ಅಂದ್ರೆ ನಮ್ಮ ಜವಾಬ್ದಾರಿ ಹೆಚ್ಚಿಗೆ ಮಾಡ್ತಾರೆ, ಅದೇ ಇಂಪಾರ್ಟೆಂಟ್. ಮುಂದೆ ಕೂಡ ನಾ ಇಲ್ಲಿವರೆಗೆ ಏನು ಕೆಲಸ ಮಾಡೀನಿ ಕಾಯ್ಕೋಬೇಕಲ್ಲ, ಇಲ್ಲಿವರೆಗೆ ಮಾಡಿದ ಕೆಲಸಕ್ಕೆ ಹೆಚ್ಚಿಗೆ ಮಾಡಬೇಕು. ಒಂದ ಕಡಿಮೆ ಮಾಡಿನ ಅಂತಂದ್ರೆ ಬಂದಿರತಕ್ಕಂಥ ಪ್ರಶಸ್ತಿಗಳನ್ನ ಅಪಮಾನ ಮಾಡ್ದಂಗಲ್ಲ ನಾವು. ಏನ್ ನೋಡ ಮಾನ್ಯ ಪ್ರಶಸ್ತಿ ತಗೊಂಡ ನೋಡ್ರಿ ಹಿಂಗ್ ಮಾಡಕತ್ತಾರ, ಆ ರೀತಿ ಅಂತಲ್ಲ ನಮ್ಮದೇ ಆಗಿರ್ತಕ್ಕಂಥ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಸಾಹಿತ್ಯ ಇನ್ನಷ್ಟು ಬೆಳೆಸಿ ಉಳಿಸಿ ಬರೋದ ಮುಖಾಂತರ ತಂದಾಗ ಏನಂತಲ್ಲ ಅದು ಒಂದು ಪ್ರಶಸ್ತಿಗೆ ಸಾರ್ಥಕತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮುಖ್ಯವಾದ ಪ್ರಶ್ನೆ, ಇವತ್ತು ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಿಮಗೇನು ಅನಿಸ್ಲಿಕ್ಕತ್ತದ? ಬಾನುಲಿ ಕೇಂದ್ರ ನೋಡ್ರಿ ನನಗೆ ಏನಂತ ಸಂತೋಷ ಆಗಿದ್ರಿ, ಇದ್ರ ಬಗ್ಗೆ ನನಗೆ ಹೆಮ್ಮೆ ಮತ್ತು ಸಂತೋಷ ಅನಿಸ್ತದೆ. ಯಾಕಂತಂದ್ರೆ ಬೆಳಗಾವಿ ಅಂತ ಒಂದು ಊರು, ಬೆಳಗಾವಿ ಜಿಲ್ಲೆ ಆದ್ಯಂತ ಹಳ್ಳಿಯಿಂದ ಬರ್ತಾರೆ, ತಾಲೂಕು ಬರ್ತಾರೆ. ಈ ನೋಡಿ ಒಬ್ಬ ಮನುಷ್ಯ ಅವನ ಕಡೆ ಏನೈತಿ ಸೂಕ್ತವಾಗಿರ್ತಕ್ಕಂಥ ಪ್ರತಿಭೆ ಎಲ್ಲರಿಗೂ ಗೊತ್ತಿರೋದಿಲ್ಲ. ಈ ನಮ್ಮೂರ ಬಾನುಲಿ ಮುಖಾಂತರ ನೀವು ಹೊರಗೆ ತರ್ತಿರೋದು, ಹೊರಗೆ ತರುವ ಮುಖಾಂತರ ಒಂದಷ್ಟು ಮಂದಿ ಪರಿಚಯ ಮಾಡಿಸ್ತಾರೆ. ಈ ನೋಡಿ ಜಲದಗ್ನಿ ಬಗ್ಗೆ ಪರಿಚಯ ಆಯ್ತು, ಆಮೇಲೆ ಸ್ವಾತಂತ್ರ್ಯ ಚಳವಳಿ ಮಹಿಳೆಯರ ಕೊಡುಗೆ ಅದ್ರ ಪರಿಚಯ ಆಯ್ತು. ಇಷ್ಟರ ಮಟ್ಟಿಗೆ ಇಲ್ಲಿ 2 ನಿಮಗೆ ಲಾಭಕ್ಕ. ಒಂದು ಕೇಳುವರಿಗೆ ಜ್ಞಾನ ಆಕತಿ, ಎರಡನೇದು ನಾವೇನು ಮಾತಾಡ್ತಾ ಇರ್ತೇವಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಜ್ಞಾನ ಹಂಚ್ತೇವೆ ನಾವು ನಮಗೂ ಇದಾಕತಿ, ಅವ್ರಿಗೆ ಆಕತಿ, ಹೇಳಾರ್ಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೂ ಕೂಡ ಒಂದ್ ಇಂಥ ಕೆಲಸ ಮಾಡಿದೀವಲ್ಲ ಅಂತ ಯಾಕಂದ್ರೆ ಆತ್ಮತೃಪ್ತಿ ನಿಮ್ಗಾಕತಿ. ಮತ್ತೆ ತಮ್ಮ ಹುಟ್ಟಿನಿಂದ ಅಂದಿನಿಂದ ಇಂದಿನವರೆಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ ನಾವು. ಹುಟ್ಟಿನಿಂದ ಹೋಗ್ತೀವಲ್ರಿ. ಈಗ ನೋಡಿ ನಮ್ಮ ಅಣ್ಣನ ಬಗ್ಗೆ ನಾನು ನಾ ಎಲ್ಲಿ ದೊಡ್ಡ
ಕಾರ್ಯಕ್ರಮದಲ್ಲೂ ಕೂಡ ಹೇಳ್ತಾ ಇರ್ತಾನೆ. ಹೇಳ್ಬೇಕು. ಯಾಕಂದ್ರೆ ನೋಡ್ರಿ ಈಗ ಅಂತಂಬರ ಗೊತ್ತಿರತದ. ನಮ್ಮ ಮಣ್ಣಿನ ಬಗ್ಗೆ ಒಂದು ಲೇಖನ ಕೂಡ ಬರ್ದೇನ್ರಿ ನೋಡ್ರಿ. ಅದು ಮಣ್ಣೆ ಒಬ್ರು ಓದ್ಕಾರ ಅಗದಿ ಏನ್ರಿ ನೀವು ರಾಮಲಕ್ಷ್ಮಿ ಇದ್ದಂಗೆ ಮಾತು ಕೂಡ ಬಂತ ನೋಡ್ರಿ. ಯಾಕಂದ್ರೆ ಉಪಕಾರ ಮಾಡಿದವ್ರು ನೆನೆಸ್ಬೇಕಲ್ಲ. ಒಂದ್ ವೇಳೆ ಅವನ ಮಣ್ಣು ಅಕಸ್ಮಾತ್ ನಾ ಸಾರಿ ಕಲಿಸ್ಲಿಲ್ಲ ಅಂತಂದ್ರೆ ಈ ಮಟ್ಟಿಗೆ ನಾ ಬರ್ತಿದ್ದೇ ಇಲ್ಲ. ಘಂಟಾಘೋಷವಾಗಿ ಹೇಳ್ತಾನ ಚಿರಋಣಿ ಆಗಿದ್ದೀರಿ. ಈಗ ನಮ್ಮ ಮಣ್ಣ ನನ್ನ ಮ್ಯಾಗ ಪ್ರೀತಿ ರೀ. ಈಗ ನನಗೂ ಮೊಮ್ಮಕ್ಕಳಾಗ ನಾನು ನಿವೃತ್ತಿ ಆಗಿ ಅವಗೂ ನನಗಿಂತ 5 ವರ್ಷ ದೊಡ್ಡ ಅದನ್ರಿ. ಆದ್ರೂ ಈಗ ನಾವು ಪ್ರೀತಿ ಬಾಳ ಪಟೀಲ್ರನ್ನ ಹೊತ್ತು ಮೀರ್ತಾ ಬಂತು. ಸಮಯಾದೇವಿಗೆ ನಾವು ಶರಣಾಗಬೇಕಾಗ್ತದ. ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದಿಹುದು ಅಂತೀವಿ. ನಮ್ಮ ಮಾತುಗಳು ಉಳಿತಾವ, ಶೇಷಾಗೆ ಉಳಿತಾವ. ಇದೊಂದಾದ್ರೂ ಬೇಷ ಆಗ್ತಿತ್ತು, ಇದೊಂದು ಹೇಳಿದ್ರೆ ಚಲೋ ಆಗ್ತಿತ್ತು. ಆದ್ರೂ ನನಗೆ ತೃಪ್ತಿ ಐತಿ. ಸಾಧ್ಯದಷ್ಟು ಹೇಳಿರಿ, 99 ಅಲ್ಲ. ನಮ್ಮ ಜಾನಪದ ಜಗತ್ತಿನ ಅರಸಿ ಒಬ್ಬ ಗರ್ತಿ ಹೇಳಿಬಿಡ್ತಾಳ, ಮುಗ್ದಾವ ನಮ್ಮ ಜವಾಳ ಉಳ್ದಾವ ನಮ್ಮ ಹಾಡ. ಹಂಗ ಡಾಕ್ಟರ್ ಶ್ರೀರಂಗ ಜೋಶಿ ಅವರ ಮಾತುಗಳು, ಆಮೇಲೆ ಹಿರಿಯ ಚೇತನರು ಸಾಹಿತಿಗಳು ಎಲ್ಲ ಚಾರಿತ್ರಿಕ ಕಾದಂಬರಿಕಾರದಂತ ಶ್ರೀ ಯಲ್ಲಪ್ಪಗೌಡ, ರುದ್ರಗೌಡ ಪಾಟೀಲ್, ಸೌದತ್ತಿ ಇವರ ಮಾತುಗಳು ಉಳ್ಕೊಂಡ್ಬಿಟ್ಟವು. ಮತ್ ನಿಮ್ಮನ್ನ ಮುಂದಿನ ಸಂಚಿಕೆ ಒಳಗೆ ನಾವು ಮತ್ ಕರೆಸ್ತೀವಿ ಹೊಸ ವಿಷಯದೊಂದಿಗೆ. ಮತ್ತ ಮಾತಿನ ಪಯಣ ಆರಂಭ ಮಾಡೋಣ ಅಂತ ಈಗ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೀನಿ. ತಮಗೆ ಮತ್ತೊಮ್ಮೆ ನಮನಗಳನ್ನು ಹೇಳಿಸಿ ಕಾರ್ಯಕ್ರಮ ಕೂಡ ಶ್ರೀರಂಗ ಜೋಶಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ವಂದನೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶರಣಾರ್ಥಿ.